ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೈ ತೊಳೆದರೇನಾಯಿತು, ಮನದ ಕೊಳೆಯೂ ಹೋದೀತೆ, ಮನವನ್ನು ಮತಿಸಿ ವಿವೇಚನೆ ನಡೆಸಿ, ಮನವನ್ನು ಮತಿಸಿ ವಿವೇಚನೆ ನಡೆಸಿ ಮನ ನಿರ್ಮಲಬಹುದು. ಕಬೀರ ಮನ ನಿರ್ಮಲಬಹುದು. ಮನದ ಸೋಲೆ ಸೋಲು, ಮನದ ಗೆಲುವೇ ಗೆಲುವು. ಮನವನ್ನು ಗೆದ್ದಾತನು ಮೂಲೋಕವನೇ ಗೆದ್ದಾನು. ಕಬೀರ ಮೂಲೋಕವನೇ ಗೆದ್ದಾನು. ಬಸವ 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 ಎಂದರೆ ಪಾಪ ದೆಸೆಗೆಟ್ಟು ಓಡುವುದು. ಬಸವನ ಪಾದವ ನಂಬಿದ ಭಕ್ತರು ಹಸನಾದರಯ್ಯ. ಸರ್ವಜ್ಞ ಹಸನಾದರಯ್ಯ. ಗ್ರಂಥ ಗ್ರಂಥಗಳನ್ನೋದಿದಡೇನೋ ಪಂಡಿತನಲ್ಲ ಖಂಡಿತ. ಪ್ರೇಮವೆಂಬೆರಡಕ್ಷರವನು ಅರಿತವನೇ ಪಂಡಿತ. ಕಬೀರ ಅರಿತವನೇ ಪಂಡಿತ. ಮೋಕ್ಷವನ್ನು ನಾ ಬಯಸೆ ವಿಶ್ವಮೂರ್ತಿಯೇ ಬಸವ ಜಂಗಮದ ಸೇವೆ ನನಗೆ ಪರಮ ಸಾಕ್ಷಾತ್ಕಾರ. ಜಗದಲೇಸಿದುವೆ ನನ್ನ ಬಾಳಿನ ದಾರಿಯು, ಜನರ ಜಾಗೃತಿಯೇ ಈ ಜೀವದ ಉಸಿರು. ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿ ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ವಿಶ್ವಗುರು, ಇಷ್ಟಲಿಂಗ ಜನಕ, ಲಿಂಗಾಯತ ಧರ್ಮಗುರು, ಸಮಾನತೆ ಹರಿಕಾರ, ಕ್ರಾಂತಿಯೋಗಿ, ಕಾಯಕ ಯೋಗಿ, ಸ್ತ್ರೀ ದಲಿತ ದೀನ ಪತಿತ ಕುಲೋದ್ಧಾರಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ, ಜಗದ್ಗುರು ಅಪ್ಪ ಬಸವ ತಂದೆಗಳ ದಿವ್ಯ ಚೇತನಕ್ಕೆ ಶರಣೆಂದು, ಆ ಮಹಾ ಬೆಳಗಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ, ಸಂತರಲ್ಲಿ, ಸಾಧು ಸತ್ಪುರುಷರಲ್ಲಿ, ದಾರ್ಶನಿಕರಲ್ಲಿ ಶರಣೆಂದು ಎನ್ನ ಆರಾಧ್ಯ ಗುರುದೈವವಾದಂತಹ ಪ್ರವಚನ ಪಿತಾಮಹ ಪರಮ ಪೂಜ್ಯ ಜಗದ್ಗುರು ಲಿಂಗಾನಂದ ಅಪ್ಪಾಜಿಗಳ ದಿವ್ಯ ಚೇತನಕ್ಕೆ ಹಣೆಮಣೆದು ವೀರ ವೈರಾಗ್ಯ ನಿಧಿ ಗುರುವಿನ ಗುರು ಅಕ್ಕ ಮಹಾದೇವಿ ತಾಯಿಯ ಮಾರ್ಗದಲ್ಲಿ ಸಾಗುವ ದಿಟ್ಟ ನಿರ್ಣಯದೊಂದಿಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೆಬ್ಬಾಳ ಕಲ್ಯಾಣ ಹೆಬ್ಬಾಳ ಗ್ರಾಮದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಅಕ್ಕ ಮಹಾದೇವಿ ತಾಯಿಯ ಪ್ರವಚನದ 8ನೇ ದಿನ. ಇಂದಿನ ಈ ಪ್ರವಚನದಲ್ಲಿ ಭಾಗಿಯಾದಂಥ ಈ ಕಲ್ಯಾಣ ಹೆಬ್ಬಾಳದ ಎಲ್ಲ ಗುರು ಹಿರಿಯರೇ, ಈ ಬಸವ ಮಂಟಪದ ಅನುಭವ ಮಂಟಪದ ಎಲ್ಲ ಕಾರ್ಯಕಾರಿಣಿ ಸದಸ್ಯರೇ, ಅಧ್ಯಕ್ಷರೇ,
ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಬಸವ ಸ್ವರೂಪರಾದ ಶರಣರೇ, ಶರಣೆಯರೇ, ಮುದ್ದು ಮಕ್ಕಳೇ, ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ. ಅಕ್ಕ ಮಹಾದೇವಿ ತಾಯಿಯವರಿಗೆ ಇಷ್ಟಲಿಂಗ ದೀಕ್ಷೆ ನಡೆದೈತಿ. ಗುರುಗಳಾದ ಗುರುಲಿಂಗ ದೇವರು ಇಲ್ಲಿಯವರೆಗೂ ಏನೇನು ಹೇಳಿದರು, ಅಕ್ಕ ಮಹಾದೇವಿ ತಾಯಿಗೆ ಯಾವ್ಯಾವ ವಿಷಯಗಳ ಕುರಿತು ಹೇಳಿದರು, ಒಂದು ಸರ್ತಿ ಸುಮ್ಮನೆ ಹೇಗೆ ಪಟ್ಟಿ ಹೇಳಿಬಿಡ್ತೀನಿ ನೋಡ್ರಿ, ಸುಮ್ಮನೆ ಹೇಗೆ ನೆನಪಾಕೈತಿ. ದೀಕ್ಷೆ ಅಂದ್ರೇನು, ಇಷ್ಟಲಿಂಗ ದೀಕ್ಷೆ ಅಂದ್ರೇನು, ಲಿಂಗ ಅಂದ್ರೇನು, ದೇವರ ಸ್ವರೂಪ ಏನು, ಇಷ್ಟಲಿಂಗದ ಪೂಜಾ ವಿಧಾನ ಹೆಂಗ, ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಪೂಜೆ ಹೆಂಗೆ ಮಾಡ್ಕೊಳ್ಳೋದು, ಇಷ್ಟಲಿಂಗಯ್ಯನಲ್ಲಿ ನಿಷ್ಠೆ ಹೆಂಗಿರಬೇಕು, ಯಾವ ವಯಸ್ಸಿನೊಳಗ ಇಷ್ಟಲಿಂಗ ದೀಕ್ಷೆಯನ್ನು ಎತ್ಕೊಂಡು ಪೂಜೆ ಮಾಡೋದು ಒಳ್ಳೆಯದು, ಲಿಂಗವಂತರು ಪಾಲಿಸಬೇಕಾದ ವೃತ್ತಗಳು ಯಾವ್ಯಾವು, ಲಿಂಗ ಯೋಗ ಅಂದರೆ ಯಾವುದು, ಲಿಂಗಧಾರಿಗಳಾದವರು ಹೆಂಗಿರಬೇಕು, ಲಿಂಗವಂತರಿಗೆ ಸಪ್ತ ಸೂತ್ರಗಳು ಯಾವುವು, ಲಿಂಗವಂತರಿಗೆ ಸೂತಕಗಳು ಪಂಚಸೂತಕಗಳು ಇವೆಯೇ. ನಿನ್ನೆಯವರೆಗೆ ಈ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದಾಗೆ ಇವತ್ತು ನಾವು ಅದರ ಮುಂದುವರೆದ ಭಾಗವಾಗಿ ಇನ್ನೂ ಕೆಲವೊಂದು ವಿಚಾರಗಳನ್ನು ನಾವು ತಿಳ್ಕೊಂಡು ಯಾವ ಇಟ್ಬಿಡು. ಲಿಂಗದ ಬಗ್ಗೆ ಬಹಳಷ್ಟೆಲ್ಲ ವಿಚಾರಗಳನ್ನ ತಿಳ್ಕೊಂಡೇವಿ. ಆದರೂ ಕೆಲವೊಬ್ಬರಿಗೆ ಇಲ್ಲಿ ಇರೋರಿಗೆಲ್ಲ ಉಳಿದವ್ರಿಗೆ ಏನಾಗ್ತೈತಿ, ಲಿಂಗ ಕಟ್ಕೊಳ್ಳೋದಂದ್ರೆ ವಜ್ಜ ಆಗ್ತೈತಿ. ಪೂಜೆ ಮಾಡ್ಬೇಕಲ್ಲ, ಅದನ್ನ ಪೂಜೆ ಮಾಡ್ಬೇಕಲ್ಲ. ಇವೇನು ಗುಡಿಗೆ ಹೋಗಕ್ಕದು ಯಾಕೆ ಅವ್ರು ಇಷ್ಟಪಡ್ತಾರ ಗೊತ್ತೈತೇನ್ರಿ? ಯಾರೇ ಪೂಜೆ ಮಾಡಿರ್ತಾರ, ಯಾರೇ ಅಲಂಕಾರ ಮಾಡಿರ್ತಾರ, ಸುಮ್ ಹೋಗೋಣ ಹಿಂಗೊಂದು ಮಾಡ್ಕೊಂಡೇ ಏನೇನು ಬೇಕು ಎಲ್ಲ ಬೇಡ್ಕೊಂಡು ಬಂದ್ಬಿಡೋದು. ಇದು ಸರಳ ಅನ್ಸತೈತೆ. ಏನಲ್ಲಿ ಬೇಡ್ಕೊಂಡು ಬರೋದಲ್ಲ ಹೋಗೋದಲ್ಲ, ಅದಕ್ಕೆ ಕುತ್ಕೊಂಡು ಮಾಡ್ಕೋಬೇಕಲ್ಲ. ಏನು ಬರ್ಬಾರ್ದು ಹಿಂಗ ಬರ್ತೈತಿ ನೋಡ್ರಿವ. ಇನ್ನು ಕೂತ್ ಊಟ ಮಾಡ್ಬೇಕಲ್ಲ ಅಂತೇಳಿ ಬಫೆ ಸಿಸ್ಟಮ್ ಬಂದೈತಿ. ಹೌದಲ್ಲ, ಕೂತ್ ಊಟ ಮಾಡಬಾರ್ದು, ಬಫೆ ಸಿಸ್ಟಮ್ ಬಂದೈತಿ. ಇನ್ನೇನು ನಾವು ಹಿಂಗೆ ಮುರಿದು ಹಾಕೋಬೇಕಲ್ಲ ಅನ್ನೋ ಸಲುವಾಗಿ ಎಲ್ಲ ಇದು ಬಂದ್ಬಿಟ್ಟವ್ರಿ. ಅವು ಏನು ಕುಡಿಯು ಜ್ಯೂಸ್ ಮತ್ತು ಪಿಜ್ಜಾ ಅಂತ ಇಂಥ ಎಲ್ಲ ಬಂದವು. ಹಂಗೆ ಈ ಲಿಂಗಕ್ಕೂ ಏನ್ರ ಸರಳ ಮಾರ್ಗ ಬರ್ತೈತೇನು? ಅದಕ್ಕೆ ಈ ಲಿಂಗಕ್ಕೆ ಬಹಳ ಒಂದು ಸರಳ ಮಾರ್ಗವನ್ನು ಕೊಟ್ಟಾರೆ. ಅವನು ಆ ಡುಮ್ಮನ್ನ ನಿನ್ನ ಹೊರಕೂಡಿ ಹೊರ ಹಾಕಬೇಕೈತಿ. ಲಿಂಗಕ್ಕೆ ಒಂದು ಮಗ್ಗೆಯ ಮಾಯಿದೇವರು ಅತೀ ಸರಳವಾದಂಥ ಒಂದು ಮಾರ್ಗ ಕೊಟ್ಬಿಟ್ಟಾರೆ. ನಾವು ಲಿಂಗಾಯತರಾದವ್ರು ಲಿಂಗ ಪೂಜೆ ಮಾಡ್ಕೊಳ್ಬೇಕು, ಅದ್ರಾಗ ಏನೂ ಕಾಂಪ್ರಮೈಸ್ ಇಲ್ಲ. ಆದರೂ ಒಂದು ಮಾತು ಹೇಳ್ತಾರೆ, ನೆನೆಯುವುದರಿಂದ ನಿರೀಕ್ಷಿಸುವುದು ಅಧಿಕಂ. ಅಂದ್ರೆ ನಾವು ಪರಮಾತ್ಮ 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 ಬರೀ ಹಿಂಗೆ ನೆನೆಸ್ಕೋತಿರೋದು ಚಲೋ, ಬಸವ 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 ಅನ್ಕೋತಿರೋದು ಚಲೋ. ಆದ್ರೆ ನೆನೆದಕ್ಕಿಂತ ಯಾವ್ದು ಚಲೋಪ್ಪ ಅಂದ್ರೆ ಕೈಯಾಗ ಬಸವಣ್ಣನ ಹಿಡ್ಕೊಂಡು ಅವ್ನು ನೋಡುದು ಚಲೋ. ನೆನೆಯುವುದರಿಂದ ನಿರೀಕ್ಷಿಸುವುದು ಅಧಿಕಂ. ಬಸವ ಅಂದ್ರ ಬೇರೆ ಅಲ್ಲ, ಪರಮಾತ್ಮ ಅಂದ್ರ ಬೇರೆ ಅಲ್ಲ, ಕೈಯಾಗಿರೋ ಲಿಂಗ ಅಂದ್ರ ಬೇರೆ ಅಲ್ಲ, ನಾ ಲಿಂಗ ಪೂಜೆ ಮಾಡ್ಕೊಳಕತ್ತಾವ ನಾ ಅಂದ್ರ ಬೇರೆ ಅಲ್ಲ. ಇಲ್ಲೆಲ್ಲರೂ ಕೂತವರು ಇಡೀ ಸಮಾಜ ಅವ್ರಂದ್ರ ಬೇರೆ ಅಲ್ಲ. ಇಡೀ ಸಮಾಜದ ಪ್ರತಿನಿಧಿಯಾಗಿ ನನ್ನ ಕೈಯಾಗಿ ಏನದನ ಲಿಂಗ ಇರ್ತಾನ. ನಾವು ಲಿಂಗ ಅಂದ್ರೆ ಬೇರೆ, ಲಿಂಗ ಅಂದ್ರ ದೇವ್ರ, ಬಸವಣ್ಣಂದ್ರ ಗುರುಗಳು, ಹಿಂಗ ಭಿನ್ನ 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 ಮಾಡಬಾರ್ದು. ಇದಕ್ಕೆ ಇವು ಅಷ್ಟಾವರಣಗಳದು: ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಇವ್ರು ಯಾವುದು ಭಿನ್ನ ಅಲ್ಲ, ಒಂದ ಎಂಟಾಗಿ ತೋರ್ಸಾಕತೈತಿ. ನಮ್ಗೆ ಒಂದ ನಮ್ಗೆ ಎಂಟಾಗಿ ಕಾಣಾಕತೈತಿ ಹೊರತಾಗಿ ಇದು ಕನಿಷ್ಠ ಇದು ಶ್ರೇಷ್ಠ ಅನ್ನಂಥ ಭಾವನೆ ನಮ್ಮಂತಕ್ಕಿರಬಾರ್ದು. ನೆನೆಯುವುದರಿಂದ ನಿರೀಕ್ಷಿಸುವುದು ಅಧಿಕಂ. ನೆನೆಯುವುದರಿಂದ ನಿರೀಕ್ಷಿಸುವುದರಿಂದ ಅನುದಿನ ಸಮರ್ಪಿಸುವುದು ಅಧಿಕಂ. ಅಂದ್ರ ಬರೇ ನೆನೆಸ್ಕೋತಿರೋದಕ್ಕೆ ನೋಡ್ಕೋತಿರುವುದು ಇದಕ್ಕಿಂತ ಬಹಳ ದೊಡ್ಡದು ಯಾವುದಪ್ಪ ಅಂದ್ರೆ ಸಮರ್ಪಿಸುವುದು, ಪ್ರಸಾದ ರೂಪವಾಗಿ ಎಲ್ಲವನ್ನ ಸ್ವೀಕರಿಸುವುದು. ಜೀವನದಲ್ಲಿ ಬರುವಂಥ ಕಷ್ಟ ಸುಖ ನೋವು ನಲಿಯುವುದು ಏನೇ ಕೊಡ್ತಲ್ಲ, ಸಂಘ ನಮಗೇನು ಕೊಡ್ತಲ್ಲ ಅದನ್ನೆಲ್ಲನೂ ಪ್ರಸಾದ ರೂಪವಾಗಿ ಸ್ವೀಕರಿಸುವುದು ಬಹಳ ದೊಡ್ಡದು. ನೆನೆಯುವುದರಿಂದ ನಿರೀಕ್ಷಿಸುವುದರಿಂದ ಸಮರ್ಪಿಸುವುದರಿಂದ. ಈ ಕಡೆ ಮುಂದೆ ಬರ್ರಿ, ಇಲ್ಲಿ ಸುತ್ತಾಡಿ ಅಲ್ಲಿ ಹತ್ತಿಗೆ ಆ ಮನಸ್ಸಿನ ಚೀಲ ತುಂಬಿದ ವಿಷಯಗಳು ಹಂಗ ಅಲ್ಲೇ 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 ತುಂಬ್ತಾರೆ. ಈ ಕಡೆ ಮುಂದೆ ಬರ್ರಿ. ನೆನೆಯುವುದರಿಂದ ನಿರೀಕ್ಷಿಸುವುದರಿಂದ ಸಮರ್ಪಿಸುವುದಧಿಕಂ.
ಸಮರ್ಪಿಸುವುದರಿಂ ಸುಮ್ಮನೆ ಲಿಂಗವಂ ಅಂಗದ ಮೇಲೆ ಧರಿಸುವುದು ಅತ್ಯಧಿಕಂ ಶಿವಾದವ. ಅಂದ್ರ ಯಾರು ಮಾತಾಡ್ತಿರ್ಲ, ಯಾರು ಮಾತಾಡ್ತಿರ್ಲ, ಸೀದಾ ಎದ್ದು ಬರ್ತೀನಿ, ನಿಮ್ಮ ತಂದು ಇಲ್ಲಿ ಕುಂದಿರ್ಸಿ ಬಿಡ್ತೀನಿ. ನೀವ ಹೇಳ್ಬೇಕಲ್ಲಿ ಮುಂದೆ, ಗೊತ್ತಾಯ್ತಾ? ಈಕಿ ಹೇಳ್ತಾ ಬಿಡ್ರಿ, ಉಳ್ಕಿದವ್ರು ಯಾರೇ ಹಂಗೇನ ಮಾಡಿದ್ರೆ ನಿಮ್ಮ ತಂದು ಕುಂದಿರ್ಸಿ ಬಿಡ್ತೀನಿ ನೋಡ. ಅದಕ್ಕೆ ಇಲ್ಲಿ ಹೇಳ್ತಾರ, ನೆನೆಯುವುದರಿಂ ನಿರೀಕ್ಷಿಸುವುದರಿಂ ಸಮರ್ಪಿಸುವುದರಿಂ ಸುಮ್ಮನೆ ಲಿಂಗವ ಅಂಗದ ಮೇಲೆ ಧರಿಸುವುದು ಅಧಿಕಂ. ನೀವು ಲಿಂಗ ಪೂಜೆ ಮಾಡ್ಕೋರಿ, ಲಿಂಗ ನೋಡ್ರಿ, ಲಿಂಗ ನೆನೆಸ್ರಿ, ಬಿಡ್ರಿ. ಸದಾ ಕಾಲ ಲಿಂಗ ಕೊಳ್ಳಾಕ್ ಕಟ್ಕೊಂಡು ಬಿಟ್ರೆ ಅದು ಎಲ್ಲದಕ್ಕಿಂತ ಶ್ರೇಷ್ಠ ನೋಡ್ರಿ. ಇಟ್ರೆ ಮಾಡಾಕೈತಿಲ್ಲ ನಮಗ. 10 ರೂಪಾಯಿ ಚಪ್ಪಾಳೆ ಭಾಳ ಚೆನ್ನಾಗಿ ಹೇಳಿದ್ರಿ. ಎಲ್ಲಿ ಪೂಜೆ ಎಲ್ಲಿಗಾತ ಸುಮ್ ಕೊಳ್ಳ ಕಟ್ಕೊಂಡ್ ಬಿಡ್ತಾವ್ರಿಲ್ಲ, ಎಲ್ಲದಕ್ಕೂ ಸುಮ್ ಕೂತಾರ ಇಡ್ತಕ್ಕ. ಸುಮ್ ಕೊಳ್ಳ ಕಟ್ಕೊಂಡು ಗಪ್ ಬರಿಸ್ಕೊಳ್ಳೋದು ಮಸ್ತ್ ಹೇಳಿದ್ರಿ ಗುರುಗಳು ಅಂದ್ರು. ಇದು ಯಾವಾಗ ಅಂದ್ರೆ ಅನಿವಾರ್ಯ ಬಂದಾಗ, ನಮ್ಮ ಕೆಲಸಗಳು, ಒತ್ತಡ, ಇವು ಸಣ್ಣ ಸಣ್ಣ ಮಕ್ಕಳು ಇರ್ತಾವ, ಇವಕ್ಕೆಲ್ಲ ಹೆಂಗ್ ಪೂಜೆ ಮಾಡ್ಕೊಂಡ್ರೆ ಆಗೋದಿಲ್ಲ. ರೈತರು ಹೊಲದಾಗ ತಮ್ಮ ಡುಬ್ಬ ತಮ್ಗೆ ತುರ್ಸ್ಕೊಳಕ್ ಹಾಕಿರೋದಿಲ್ಲ, ಅಂತ ಒತ್ತಡ ಇರ್ತದ. ಕುತ್ಕೊಂಡು ನೀನ್ ಲಿಂಗ ಪೂಜೆ ಮಾಡ್ಕೊಂಡ್ರ ಕಷ್ಟ ಆಕೈತಿ. ಕಾಯಕವೇ ಲಿಂಗ ಪೂಜೆ, ದುಡಿತವೇ ಜಂಗಮ ಸೇವೆ. ಅವ್ರು ಹಂಗೆ ಮಾಡ್ತಿರ್ತಾರ. ಅಂಥವ್ರಿಗೆ ಈ ಸೂತ್ರಗಳು ಅವರು ಏನು ಮತ್ತೆ ಕಾಯಕ 12 ತಿಂಗಳು ಹಂಗೆ ಬಡ್ಕೊಳ್ಳೋದಿಲ್ಲ. ಕೆಲವೊಂದು ಟೈಮ್ ಇರ್ತದೆ, ಕಬ್ಬಿಗೆ ಔಷಧಿ ಹೊಡಿದಿರ್ತದ, ನೀರು ಬಿಡೋದಿರ್ತದ, ಕಬ್ಬು ಕಡಿದಿರ್ತೈತಿ, ಕಬ್ಬು ಕಳಸು ಇರ್ತೈತಿ, ರಾಶಿ ಮಾಡಿದ್ರು. ಅಂಥ ಟೈಮ್ನಾಗ ಉಳ್ಕಿ ಟೈಮ್ ಮತ್ತು ನೀವು ಅಂತಿದ್ದಾಗೂ ಮತ್ತು ಅದೇ ಚಟ ಇಡಬಾರ್ದು. ಮತ್ರಿ ಇದ್ರ ಯಾವಾಗ ಒತ್ತಡ ಇದ್ದ ಸುಮ್ಮನೆ ಅವನ ಫಲ ಇರ್ತಲ್ಲ, ಲಿಂಗಯ್ಯ ಇವತ್ತು ಕ್ಷಮಾ ಮಾಡಪ್ಪ, ನನಗೆ ಆಗೋಲಾಗೈತಿ, ನನಗೆ ಇವತ್ತು ಪೂಜೆ ಮಾಡ್ಕೊಂಡು ಆಗೋಲಾಗೈತಿ. ಕಾಯಕವು ಕೂಗಿ ಕರೆದಡೆ ಲಿಂಗ ಪೂಜೆಯನ್ನಾದರೂ ಮರೆಯಬೇಕು, ಜಂಗಮ ಮುಂದಿದ್ದಳು ಹಂಗು ಹರಿಯಬೇಕು ಅಂತ ಹೇಳಿಲ್ರಿ. ಅಕಸ್ಮಾತ್ ಏನ್ ಗುರುಗಳೇ ಬಂದು ಮುಂದಿರ್ತಾರ ಅಂದ್ರು ಸಹಿತ ಗುರುಗಳ ಒಂದ್ ಜರ ಕುಂದ್ರಿ ನನ್ನ ಕೆಲಸ ಹೊತ್ತು. ಹಂಗ ಲಿಂಗ ಪೂಜೆಗೂ ಹಂಗೆ ಹೇಳ್ಬೋದು. ಅದು ಯಾವತ್ತೂ ಹಂಗೆ ಅಲ್ಲ, ಮತ್ತ ಯಾವತ್ತೂ ಹಂಗೆ ಹೇಳಿದ್ರೆ ನಮ್ ಗತಿ ಹಂಗೆ ಲಿಂಗ. ಅದಕ್ಕೆ ನಾವು ನಿಷ್ಠೆಯಿಂದ ಲಿಂಗ ಪೂಜೆ ಮಾಡ್ಕೋಬೇಕು, ಇಷ್ಟಲಿಂಗವನ್ನ ಧರಿಸ್ಕೋಬೇಕು. ಈ ಇಷ್ಟಲಿಂಗದ ಕುರಿತು ಇಷ್ಟೆಲ್ಲ ವಿಚಾರಗಳನ್ನ ನಮ್ಗೆ ಯಾರು ಹೇಳಿಕೊಟ್ರು? ಗುರುಲಿಂಗ ದೇವರು, ಅಕ್ಕ ಮಹಾದೇವಿ ತಾಯಿ ಹೇಳಿಕೊಟ್ರು. ಅಕ್ಕ ಮಹಾದೇವಿ ತಾಯಿಗೆ ಬಹಳ ಸಂತೋಷ ಆಯ್ತು. ಬುದ್ಧಿ ನನಗೆ ಇಷ್ಟೆಲ್ಲ ವಿಷಯ ತಿಳಿತು, ಸಂತೋಷ ಆಯ್ತು. ಇನ್ನು ಪಾದೋದಕ ಅಂದ್ರೆ ಏನು? ಪಾದೋದಕವನ್ನ ಹೆಂಗ ಮಾಡೋದು? ಪಾದ ಉದಕ 2 ಶಬ್ದಗಳದು. ಪಾದ ಅಂದ್ರ ಜ್ಞಾನ, ಪಾದ ಅಂದ್ರೆ ಏನ್ರಿ? ಉದಕ ಅಂದ್ರ ನೀರು. ಉದಕ ಅಂದ್ರೇನು? ಪಾದೋದಕ ಅಂದ್ರ, ಪಾದ ಅಂದ್ರ ಜ್ಞಾನ, ಉದಕ ಅಂದ್ರ ಅಮೃತ, ಜ್ಞಾನಾಮೃತ. ಪಾದೋದಕ ಅಂದ್ರ ಜ್ಞಾನಾಮೃತ. ಅದಕ್ಕ ಇಲ್ಲಿ ಸಂಬಂಧ ಆಚರಣೆಗಳು, ಸಹಜಾಚರಣೆಗಳು ಮತ್ತೆ 2 ಅದಾವ ನಮ್ಮ ಲಿಂಗಾಯತರೊಳಗ. ಪ್ರತ್ಯಕ್ಷವಾಗಿಯೇ ಗುರುಗಳು ಮುಂದಿದ್ರು, ಜಂಗಮರು ಮುಂದಿದ್ರಂದ್ರ ಅವ್ರ ಪಾದ ಪೂಜೆ ಮಾಡ್ಕೊಂಡ ನಾವು ಪಾದೋದಕ ತಗೋಬೇಕು. ಅವ್ರು ಇಲ್ಲದೇ ಇರುವ ಸಂದರ್ಭದಾಗ ಸದಾಕಾಲ ನಮ್ಮ ಕೈಯಾಗೆ, ನಮ್ಮ ಕೊಳ್ಳಾಗೆ ಯಾರು ಇರ್ತಾರ್ರಿ? ಲಿಂಗ ಇರ್ತಾನ. ಆ ಲಿಂಗಯ್ಯನೊಳಗ ಗುರುನೂ ಇಲ್ಲೇ ಅದಾನ, ಲಿಂಗನೂ ಇಲ್ಲೇ ಐತಿ, ನಮ್ಮ ಕೈಯಾಗ ಐತಿ, ಜಂಗಮನೂ ಇಲ್ಲೇ ಅದಾನ ಅಂತ ತಿಳ್ಕೊಂಡು ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಅಂತೇಳಿ ನಾವು ತಗೋಬೇಕು. ಗುರುಗಳ ಮುಂದಿದ್ದಾಗೂ ಹಂಗ ಮಾಡುದು, ಜಂಗಮ ಮುಂದಿದ್ದಾಗೂ ಹಂಗ ಮಾಡುದು, ಈ ತರ ಮಾಡಬಾರ್ದು. ಆ ಜಂಗಮರು ಗುರುಗಳು ಹೆಂಗಿರ್ಬೇಕು ಅನ್ನೋದು ನಮ್ಮ ಅಪ್ಪಗಳು ಅದನ್ನ ಹೇಳ್ಯಾರ. ಅವರು ಶುದ್ಧವಾಗಿರಬೇಕು. ಅಂತ ಶುದ್ಧವಾದ ಇರುವ ಗುರುಗಳ ಪಾದೋದಕ ಮತ್ತು ಜಂಗಮರ ಪಾದೋದಕವನ್ನ ತಗೊಳ್ಳೋದು ಶ್ರೇಷ್ಠವಾದದ್ದು. ಪಾದೋದಕ ಅಂದ್ರ ಜ್ಞಾನಾಮೃತ. ಈಗ ಪಾದೋದಕವನ್ನು ತಯಾರು ಮಾಡುವ ಕ್ರಮ ಹೆಂಗಪ್ಪ ಅಂತಂದ್ರ, ಏನು ಇಷ್ಟಲಿಂಗ ಪೂಜೆ ಎಲ್ಲ ಮುಗಿತೈತಿ, ಮುಗಿದ್ಮೇಲೆ ಇದು ಮಾಡಿದ್ಮೇಲೆ ಒಂದು ಬಟ್ಟಲೊಳಗ, ಫೋನ್ ಸೈಲೆಂಟ್ ಮಾಡ್ರಿ, ಸ್ವಿಚ್ ಆಫ್ ಮಾಡ್ರಿ, ಒಂದು ಬಟ್ಟಲೊಳಗ ನೀರು ತಗೊಂಡು ಅದನ್ನ ಅಲ್ಲಿ ಇಟ್ಟು 5 ವೇಳೆ ವಿಭೂತಿ ಹಚ್ಚಿ ಅದ್ರೊಳಗೆ ಏನು ಬರಿಬೇಕು? ಬಸವಾತ್ ಬರಿಬೇಕು. ಬಸವಾತ್ ಬರೆದು ಮ್ಯಾಗ ಕೈ ಮುಚ್ಚಬೇಕು. ಮಂತ್ರ ಏನ್ ಹೇಳ್ಬೇಕ್ರಿ? ಏನ್ ಮಂತ್ರ ಹೇಳ್ಬೇಕು? ಹೇಳ್ರಿ ಎಲ್ಲಾರು. ಬಸವ 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 ಬಸವ. ಪಂಚಮಹಾಭೂತಗಳ ಸಾಕ್ಷಿ 5 ಸರ್ತಿ ಅದ್ರ ಮೇಲೆ ಬಸವ ಮಂತ್ರವನ್ನ ಅದು ಉಚ್ಚಾರಣೆ ಮಾಡ್ರಿ. ಕರುಣಾಜಲ ವಿನಯ ಜಲ ಬರೋರು ಹೇಳ್ರಿ, ಯಾರು ಬೇಡತ್ತಾರ. ಆದ್ರೆ ಈಗ ನಮ್ಮವ್ವ ಕರುಣಾಜಲ ಹೇಳಂದ್ರೆ ಹೆಂಗೆ ಹೇಳ್ತಾರೆ? ಸಾಲಿ ಕಲ್ಯಾರ್ದಾರದು. ಅದಕ್ಕೆ ಏನ್ ಗಾದ್ಲ ಬೇಡ. ಬಸವ ಬಸವ ಅಂದ್ರ ಪಾಪ
ದೆಸೆಗೆಟ್ಟು ಓಡುದು ಬಸವ ಬಸವ ಅಂತ ಹೇಳ್ರಿ. ಅವಾಗ ಅದು ನೀರು ಹೋಗಿ ಏನಾಗ್ಬಿಡ್ತೈತಿ, ಪಾದೋದಕ ಆಕೈತಿ, ಜ್ಞಾನೋಮೃತ ಆಕೈತಿ. ಅವಾಗ ಆ ಬಟ್ಟಲ ಪಕ್ಕದಾಗೆ ಕೈ ಒಯ್ಬೇಕು. ಮತ್ತು ಇಲ್ಲಿ ಬಟ್ಲ ಇಲ್ಲಿ ಕೈಯ ಹಿಂಗಿತ್ತಂದ್ರ ಅದರನ್ನು ಒಂದು ಹನಿನೂ ಚೆಲ್ಲಬಾರದು. ಅದಕ್ಕೆ ಆ ಬಟ್ಟಲ ಪಕ್ಕದೊಳಗೆ ಕೈ ಒಯ್ದು ಹಿಂಗೆ 5 ಬೆಳ್ಳಿ ಎದ್ದಬೇಕು. ಹಿಂಗೆ ತಗೊಳ್ದಲ್ಲ, 5 ಬೆಳ್ಳಿ ಎದ್ದಿ ಗುರು ಬಸವ ಪಾದೋದಕ ಹೇಳ್ರೆಲ್ಲರೂ. ಎರಡನೇ ಲಿಂಗ ಬಸವ ಪಾದೋದಕ, ಜಂಗಮ ಬಸವ ಪಾದೋದಕ. ಈ ತರ ಮಾಡಿ 5 ಬೆಳೆಯಲ್ಲಿ ಲಿಂಗೈನ ಮುಟ್ಟಬೇಕು. ಲಿಂಗೈನ ಮುಟ್ಟಿ 5 ಬೆಳ ಚೀಪಬೇಕು. ನಮ್ಮ ಬಾಯಿ ಒಳಗೆ ಚೀಪಿ ಹೊಳೆ ಲಿಂಗೈನ ತಗೊಂಡು ಇಲ್ಲಿ ಮುಂದಿಡಬೇಕು. ಮುಂದಿಟ್ಟು ಎಲ್ಲಾರು ಏನ್ ಮಾಡ್ತಾರ, ಹಿಂಗ ಕುಡಿತಾರ. ಹಿಂಗ ಕುಡಿಬಾರ್ದು. ಅವಾಗ ಏನ್ ಮಾಡ್ಬೇಕು, ಈ ಕೈ ಇರ್ತೈತಲ್ಲ ಇಲ್ಲಿ ಮುಂದಿಟ್ಟಿದ್ದು ಹಿಂಗ ಇರ್ಬೇಕದು, ಹಿಂಗ ತಗೋಬೇಕು. ಇದು ಕೈ ಹಿಂಗೆ ಇರ್ಬೇಕು, ನಾವು ಹಿಂಗ ಜಗ್ಗಿ ತಗೋಬೇಕು. ಹಿಂಗ ತಗೊಂಡು ಒಂದ್ ಹನಿನೂ ಉಳಿಲಾರಂಗ ಹಿಂಗ ಚಂದಾಗಿ ತಗೊಂಡು ಆಮೇಲೆ ಲಿಂಗೈಯನ್ನು ಹಿಂಗ್ ಮಾಡಿ ಹಿಂಗ ಕೈ ಎಲ್ಲ ಈಗ ಒರ್ಸ್ಕೊಂಡು ಈ ಕೈಯ ಲಿಂಗ ಹಿಡಿದು ಈ ಕೈ ಒರ್ಸ್ಕೊಂಡು ಆಮೇಲೆ ಲಿಂಗೈಗೆ ವಿಭೂತಿ ಹಚ್ಚಿ ಕರಡಿಗೆ ಒಳಗೆ ಹಾಕಬೇಕು. ಆಮೇಲೆ ಉಳಿದ ಏನು ಪಾದೋದಕ ಇರ್ತೈತಲ್ಲ ಮನೆಯ ಮಕ್ಕಳು ಮತ್ತು ಬೇರೆದವ್ರು ಯಾರ್ಯಾರು ತಗೋತಿದ್ರ ಅವ್ರಿಗೆ ಅವಾಗ ಕೊಡ್ಬೇಕು. ತಗೊಳ್ಳೋರು ಮುಂದೆ ಇದ್ರಂದ್ರ, ಇಲ್ಲ ಅಂದ್ರ ಅವಾಗ ಖಂಡಿತ ಮಾಡಿಬಿಡ್ಬೇಕು. ಖಂಡಿತ ಅಂದ್ರ ಪೂರ್ಣ ಕುಡಿಬೇಕು. ಕುಡ್ದಾದ್ರ ಏನು 1-2 ಹನಿ ಉಳಿದಿತ್ತಲ್ಲ ಅದನ್ನು ಸಹಿತ ತಗೊಂಡು ಮೈಗೆಲ್ಲ ಹಚ್ಕೋಬೇಕು. ಈ ಪಾದೋದಕವನ್ನು ಯಾವುದೇ ಕಾರಣಕ್ಕೂ ತೆಲಿಗೆ ಬಟ್ಟೆಗೆ ಹಚ್ಚಬಾರ್ದು. ಇಡೀ ಪೂಜಾ ಫಲ ನೀವೇನು ಲಿಂಗ ಪೂಜೆ ಮಾಡಿರಲ್ಲ, ಇಡೀ ಪೂಜಾ ಫಲ ಎಲ್ಲಿ ಬಂದಿರ್ತೈತಿ ಅಂದ್ರ ಪಾದೋದಕದೊಳಗೆ ಬಂದಿರ್ತೈತಿ. ಅಂತ ಪಾದೋದಕವನ್ನು ಬಹಳ ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ನಾವೆಲ್ಲರೂ ತಗೋಬೇಕು. ಪಾದೋದಕ ಮಹಿಮೆಯನ್ನ ಹೇಳ್ತೀನಿ ನೋಡ್ರಿ. ಪಾದೋದಕ ಮಹಿಮೆಯನ್ನ ಇದನ್ನ ಬಹಳ ತಮ್ಮ ಜೀವನದೊಳಗೆ ಅದರ ಅನುಭವವನ್ನು ಕಂಡು ಉಂಡು ನಮಗೆಲ್ಲ ತೋರಿಸಿದವರು ವಿ ಸಿದ್ರಾಮಣ್ಣ ಶರಣರು. ವಿ ಸಿದ್ರಾಮಣ್ಣ ಶರಣರು ಹೇಳ್ರೆಲ್ಲರು. ವಿ ಸಿದ್ರಾಮಣ್ಣ ಶರಣರು. ವಿ ಅಂದ್ರ ವಿಶ್ವ ಕಲ್ಯಾಣದ ಸಿದ್ರಾಮಣ್ಣ ಅಂತಂದ್ರಿ. ಇವ್ರು ಯಾರಪ್ಪ ಅಂತಂದ್ರ ಇಲ್ಲಿ ಹರಪನಹಳ್ಳಿ ಅಂತ ಬರ್ತೈತ್ರಿ, ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ಪಕ್ಕದಾಗ ಒಂದು ಮತ್ತಿಹಳ್ಳಿ ಅಂತ ಐತಿ. ಮತ್ತಿಹಳ್ಳಿ ಅಂದ್ರೆ ಒಂದು ಬಹಳ ಸಣ್ಣದಂತ ಊರ. ಆ ಹಳ್ಳಿ ಒಳಗಿರುವಂತ ಹಾಲು ಮತದವರು ಒಬ್ಬ ಬಹಳ ಒಳ್ಳೆ ರೈತ, ಸದೃಢ ಎತ್ತರದ ಹಾಡ್ಸಿ ಗಟ್ಟುಮುಟ್ಟ ರೈತ. ಮನ್ಯಾಗ ಹೆಂಡತಿ 4-5-6 ಮಂದಿ ಮಕ್ಕಳು, ಗಂಡ ಹೆಣ್ಣು ಎಲ್ಲ ಮಕ್ಕಳು, ಮತ್ತು ಹೊಲ ಮನ್ಯಾಗ ಒಕ್ಕಲ್ತನ ದನ ಕರ ಎಲ್ಲ ತುಂಬಿದ ಸಂಸಾರ. ಆದ್ರೆ ಇವ್ರಿಗೆ ಆಧ್ಯಾತ್ಮದ ಒಂದು ಸ್ವಲ್ಪ ಒಲವ. ಇವರು ಪೇಟಿ ಬಾರಿಸ್ತಿದ್ರು, ಸಂಗೀತ ಮಾಸ್ಟರ್ ಇದ್ರು, ಪೇಟಿ ಕಲ್ತಿದ್ರು. ಆ ದಿವಸ ಅಲ್ಲಿ ಯಾವುದೋ ಒಂದು ಬೀರಪ್ಪನ ಗುಡಿ ನಂಗೆ ಆ ಗುಡಿ ಒಳಗೆ ಹೋಗಿ ದಿವಸ ಭಜನ ಮಾಡ್ತಿದ್ರು, ಇವ್ರು ಪೇಟಿ ಬಾರಿಸ್ತಿದ್ರು. ಇವ್ರು ಇದನ್ನು ಇಷ್ಟು ಮಾಡ್ಕೊಂಡು ತಮ್ಮ ಜೀವನ ಸಂಸಾರ ಎಲ್ಲ ಮಕ್ಕಳು ಮರಿ ಇದ್ರೊಳಗೆ ಎಲ್ಲರೂ ಇದ್ದರು. ಸಿದ್ದರಾಮಪ್ಪನವರು ಇದ್ರೊಳಗಿದ್ರು. ಆ ಭಾಗದೊಳಗಂದ್ರ ದಾವಣಗೆರೆಯೊಳಗ ಲಿಂಗಾನಂದ ಅಪ್ಪಾಜಿಯವರ ಪ್ರವಚನಕ್ಕೆ ಹೋದ್ರು. ಇದು ಯಾವಾಗ ಒಂದು 55-60 ವರ್ಷಗಳ ಹಿಂದೆ, 60-65 ವರ್ಷಗಳ ಹಿಂದೆ ಲಿಂಗಾನಂದ ಅಪ್ಪಾಜಿಯವರು ಅಲ್ಲಿ ದಾವಣಗೆರೆಯೊಳಗೆ ಪ್ರವಚನಕ್ಕೆ ಹೋದ್ರು. ಆ ಪ್ರವಚನದೊಳಗ ಆರಂಭದೊಳಗ ಎಲ್ಲ ಏನ್ ಮಾಡ್ತಿದ್ರು, ವಚನ ಸಂಗೀತವನ್ನು ಹಾಡಿಸ್ತಿದ್ರು. ಈಗ ಹೆಂಗಿದು ನಮ್ಗೆ ವಚನ ಸಂಗೀತ ಹೇಳ್ತೈತಲ್ಲ, ಇದು ಅಕ್ಕಮಾದೇವಿ, ಸಣ್ಣ ಅಕ್ಕಮಾದೇವಿ, ಹಂಗ ವಚನ ಸಂಗೀತವನ್ನು ಹಾಡಿಸ್ತಿದ್ರು. ಆ ಪ್ರವಚನಕ್ಕೆ ಯಾವೊಬ್ಬ ನೇಮಿಸ್ಕೊಂಡವ ಪೇಟಿ ಬಾರ್ಸವ ತಪ್ಪಿಸಿಬಿಟ್ಟಿದ್ದಾರೆ. ಹಾಡ ಬಂದಿದ್ದ ಉಳ್ಕಿದಾರೆ ಎಲ್ಲರೂ ಬಂದಿದ್ರು. ಇವು ಲಿಂಗಾನಂದ ಅಪ್ಪಾಜಿಯವ್ರಿಗೆ ಬಂದು ಹೇಳಿದ್ರು, ಪೇಟಿ ಬಾರ್ಸವ ತಪ್ಪಿಸ್ಯಾನ್ರಿ. ಅಲ್ಲೋ ಕತ್ತಿಗಳೇ ಅವ್ರು ಭಾಳ ಬೇಯ್ತಿದ್ರಿ. ಇಲ್ಲೆಲ್ಲ ಬಂದಾರಲ್ಲ, ಸಿಟ್ಟು ಅಂದ್ರೆ ಅನಾವತ್ ಸಿಟ್ಟು. ಅವ್ರು ಲಿಂಗಾನಂದಪ್ಪ ಅವ್ರು ಬಂದಾರಲ್ಲ, ಇಲ್ಲಿ ಲಿಂಗಾನಂದಪ್ಪ ನೋಡಿದ್ರು ಕೆಲವೊಬ್ರು ಅದಾರ. ಇವರು ಪ್ರೀತಿ ಅಂದ್ರ ಅಷ್ಟ ಪ್ರೀತಿ, ಸಿಟ್ಟು ಅಂದ್ರೆ ಅಟ್ಟೆ ಸಿಟ್ಟು. ಅವ್ರು ಬೆಂಕಿ ಇದ್ದಂಗೆ ಇರ್ತಿದ್ರು. ಅವ್ರು ಬೆತ್ತ ಬಿದ್ರು. ಹಂಗಾರೆ ಮಾಡ್ರಿ, ಸಂಜೆನ್ಯಾಗ ಪ್ರವಚನ ಅಟ್ಟ ತೊಗೊಂಡು ಯಾರನ್ನ ಸಾಧ್ಯ ಮಾಡಿ ಕರ್ಕೊಂಬರ್ರಿ. ಅವ್ರು ಕೇಳು ಇವ್ರು ಕೇಳು ಅಲ್ಲೊಬ್ಬ ಹರಪನಹಳ್ಳಿ ಮಗ್ಗಲ್ಕ ಇಂಥ ಒಂದು ಊರಾಗ ಅವ ಕುರುಬ್ರವದಾನ, ಭಾಳ ಚಲೋ ಪೇಟಿ ಬರಸ್ತಾನ, ಕರ್ಕೊಂಬರ್ರಿ ಹೋದ್ರು. ಒಂದು ಗಾಡಿ ಕೊಟ್ಟು ಕಳಿಸಿದ್ರು. ಹೋಗಿ ವಿನಂತಿ ಮಾಡಿದ್ರು, ಯಾಕಲ್ಲ ಬರ್ತೀನಿ, ಕಾಲಿನೇ ಇದೀನಿ, ಏನು ಬರ್ತೀನಿ, ಈಗೇನು ಬ್ಯಾಸಿಗೆ ಐತಿ ಬರ್ತೀನಿ. ಆಯ್ತು, ಅವ್ರು ಬಂದು ಅಲ್ಲಿಂದ ಇದು ಮಾಡಿದ್ರು. ಬಂದು ನಮಸ್ಕಾರ ಮಾಡಿದ್ರು. ನಡೀತು. 1 ತಿಂಗಳ ಪ್ರವಚನ ನಡೀತು. ಮನಗಂಡ ಚಲೋ ಇವರು ಇದು ಮಾಡೋರು. ವಚನನು ಹಂಗ ಪೇಟಿ ಬಾರಿಸ್ಬೋದು. ವಚನ ಮೊದಲು ಕಲ್ತಿದ್ದು ಬೇರೆ ಬೇರೆ ವಿಚಾರಗಳಿದ್ದು, ಆಮೇಲೆ ಇಲ್ಲಿ ವಚನನು ಕಲ್ತರು. ಸಿದ್ದರಾಮಣ್ಣ ಯಾರು ವಚನಗಳನ್ನು ಕಲ್ತರು? ಯಾರು ಕಲ್ತರು? ಹೇಳಾಕ್ತವ್ರು ಸ್ವಾಮಿಗಳು. ನಿಮ್ಗ ಗೊತ್ತು, ನಮ್ಗೇನು ಗೊತ್ತೈತಿರನ ಇಲ್ಲ.
ಸಿದ್ದರಾಮಣ್ಣನವರು ವಚನಗಳನ್ನ ಎಲ್ಲ ಕಲ್ತರು. ಲಿಂಗಾನಂದಪ್ಪ ಅವರು ಪ್ರವಚನ ಮಾಡೋರು, ಇವ್ರು ಆರಂಭದಾಗಿಟ್ಟು ಅಲ್ಲಿಂದ ಮುಕ್ತಾಯದೊಳಗಿಟ್ಟು ವಚನಗಳು ಹಾಡೋದು ಇದು ಮಾಡೋದು ಹಿಂಗೆಲ್ಲ ಮಾಡ್ಕೋತ ಬಂದು ಪ್ರವಚನ ಮಂಗಲ ಆಯ್ತು. ಪ್ರವಚನ ಮಂಗಲ ಆಗೋಣ ಮತ್ತೆ ಇನ್ನೆಲ್ಲರೂ ಹೋಗೋರು ಇರ್ತಾರಲ್ಲ, ಹಿಂಗೆಲ್ಲರೂ ಹೋಗೋರು ಇರ್ತಾರಲ್ಲ, ಇವರು ಬಂದು ಹೋಗಕ್ಕೆ ತಯಾರಾದ್ರು. ಮತ್ತು ಅವರೆಲ್ಲ ಎಲ್ಲ ಕಮಿಟಿಯವರೆಲ್ಲ ಒಂದು ಪಾಕೆಟ್ ಮಾಡಿದ್ರು. ಹಿಂಗೆಲ್ಲ ಪಾಕೆಟ್ ತಗೊಂಡು ಸಿದ್ದರಾಮ ಅಂದ್ರು, ಅಣ್ಣ ಹೇಳ್ರಿಪ್ಪ ಗುರುಗಳ ಅಂದ್ರ ಲಿಂಗಾನಂದಪ್ಪ ಅವ್ರಿಗಿಂತ ಒಂದು 6-7-8 ವರ್ಷ ದೊಡ್ಡವರು. ಸಿದ್ದರಾಮಣ್ಣನವ್ರು ಅಂದ್ರ 6-7-8 ವರ್ಷ ದೊಡ್ಡವರು. ಬುದ್ಧಿ ಹೇಳ್ರಿ ಬುದ್ಧಿ ಅಂತಂದ್ರು. ಇಲ್ಲ ನಾನು ಒಂದು ಮಾತು ಕೇಳ್ಬೇಕಂತ ಮಾಡೀನಿ. ಏನು? ಇಲ್ಲ ಮತ್ತ ಆ ಮುಂದಿನ ಊರಿಗೆ ಒಂದು ಪ್ರವಚನ ಐತಿ, ಮತ್ತೆ ಅದಕ್ಕಿಟ್ಟು ನೀನೇ ಬರ್ಬೇಕು. ಆ ಮುಂದಿನ ಊರಿಗೆ ಪ್ರವಚನ ಐತ್ರಿ, ಅದನ್ನ ಗಂಡು ಮತ್ತೆ ಅದ್ರ ಮುಂದಿನ ಊರಿಗೆ ಪ್ರವಚನ ಐತಿ. ನಾ ಹಂಗ ಬರ್ಕೋತ ಹೋದಿರ, ನನ್ನ ಎಮ್ಮೆ ನನ್ನ ಎತ್ತುಗಳು ನನ್ನ ಬ್ಯಾಸಿಗೆ ಗಳೆ ಕೂತವು, ಮತ್ತೆ ಅದನ್ನೆಲ್ಲ ಯಾರು ಮಾಡ್ತಾರ್ರಿ? ಇಲ್ಲೋ ಸಿದ್ದರಾಮ ಬಾ ಅಂದ್ರತ್ರಿ. ನಮ್ಗೇನು ಬರೋಕ್ಕಾಗೋದಿಲ್ಲ, ಮತ್ತೆ ಯಾರು ನಿಮ್ಗೆ ನೋಡ್ಕೋರು, ಇಲ್ಲೇ ಎಲ್ಲ ಸೇಫ್ಲಾಗಿದ್ರೆ ಹೇಳಿ ಬರ್ತೀನಿ. ಮತ್ತೆ ಮುಂದಿನ ಊರಿಗೆ ಹೋಗೋರು ನಿಮ್ಗೇನತ್ತ ಅಂದ್ರೆ ಸಿದ್ದರಾಮಣ್ಣನವ್ರು ಹೇಳಿದ್ರು. ಅವಾಗ ಲಿಂಗಾನಂದಪ್ಪ ಅವ್ರು ಹೇಳಿದ್ರು, ಏ ಹುಚ್ಚಪ್ಪ, ನೀ ಮನುಷ್ಯನಾಗಿ ಹುಟ್ಟಿದ್ದ ಈ ಧರ್ಮ ಪ್ರಚಾರ ಮಾಡಾಕ ಹುಟ್ಟಿ ಹುಚ್ಚಪ್ಪ, ನೀ ಎಲ್ಲಿ ಹೋಗುದಿಲ್ಲ, ಹೊಳ್ಳಿ ಇಲ್ಲೇ ಬರ್ತಿತ್ತು ಅಂತ ಕಾಣಿಕೆ ಕೊಟ್ಟು ಕಳಿಸಿದ್ರು. ಏನು ಹೇಳ್ತಾರೆ, ಬಂದರು ಸಿದ್ದರಾಮಣ್ಣನವ್ರು ಊರಿಗೆ ಬಂದ ಮೇಲೆ ಈ ವಚನಗಳನ್ನ ಏನು ಕಲ್ತಿದ್ರು. ಆಮೇಲೆ ಲಿಂಗಾನಂದಪ್ಪ ಅವ್ರು ವಚನ ಪುಸ್ತಕಗಳನ್ನು ಕೊಟ್ಟಿದ್ರು. ಇವ್ರ ಮನೆ ಆಭರಣ ವಚನಗಳು ಅಧ್ಯಯನ ನಡೀತಿವ್ರು. ವಚನಗಳು ಓದುದು ಮಾಡುದು ಹಿಂಗೆ ಕಲ್ಲು ದೇವರಲ್ಲ ಹಂಗ ನಡೀತಿದ್ವಲ್ಲ. ಕಲ್ಲು ನಾಗರ ಕಂಡರೆ ಹಾಲನೆರೆ ಎಂಬ ಈ ವಚನಗಳು ಓದಿ ಇಲ್ಲೇನು ಎಲ್ಲಾರು ಕೂತಿರ್ರೆ ತಲೆ ಕೆಟ್ಟವ್ರು ಹಿಂಗೆ ತಲೆ ಕೆಟ್ಟ ಬಿಡ್ತಾವ. ಹೋಗು ಸಿದ್ದರಾಮಣ್ಣಗ ಹೆಂಗೆ ತಲೆ ಕೆಟ್ಟೈತ್ಲ ಎಲ್ಲರಿಗೆ. ಯಾವ್ದ್ರ ಕಲ್ಲ ಮಣ್ಣ ಕಟ್ಟಿಗೆ ಪೂಜೆ ಮಾಡೋದನ್ನ ಮಾಡ್ತಿರ, ಇದೆಲ್ಲ ದೇವ್ರ ತಂದೆ ಹೋಗಿ ಆ ಕಡೆ ಅತಿರ್ಲ. ಹಾಗೆ ಸಿದ್ದರಾಮಣ್ಣಗೂ ಮನ್ಯಾಗ ಕೂತು ಓದಿ ಒಂದು ತಿಂಗಳು ಪ್ರವಚನ ಕೇಳಿದ್ರು ಲಿಂಗಾನಂದಪ್ಪ. ಅವಾಗ ತಲೆ ಕೆಟ್ಟಿತ್ತು, ವಚನ ಓದಿ ಪಕ್ಕಾ ತಲೆ ಕೆಟ್ಟಿತ್ತು. ಆ ಊರಾಗ ಒಂದು ದೊಡ್ಡ ಹಬ್ಬ. ನಿಮ್ಮ ಊರಾಗ ಹೆಂಗ ಲಗಮವನ ಗುಡಿ ಐತಲ್ಲ, ಆ ಊರಾಗ ಒಂದು ದ್ಯಾಮವನ ಗುಡಿ, ದೊಡ್ಡ ನಡುವೂರನ ಗುಡಿ. ದ್ಯಾಮವನ ಜಾತ್ರೆ ಅಂದ್ರೆ ಊರಾಗ ದೊಡ್ಡ ಜಾತ್ರೆ. ದೊಡ್ಡ ಜಾತ್ರೆ. ಅಲ್ಲಿ ಏನು ಮಾಡ್ತಿದ್ರಿ, ಕ್ವಾಣ ಬಲಿ ಕೊಡ್ತಿದ್ರು. ಒಂದಲ್ಲ 4, 5, 6 ಇವ್ರು ಸಾವುಕಾರ ಅವ್ರೊಂದು ಹಿಂಗೆ ಒಂದು 7-8 ಕ್ವಾಣ ಬಲಿ ಕೊಡ್ತಿದ್ರು. ಅದಕ್ಕೆ ಹಿಂಸೆ ಮಾಡಬಾರದು ಅನ್ನೋದು ಈ ವಚನಗಳದಾಗ ಎಲ್ಲ ತಿಳ್ಕೊಂಡಿದ್ರು. ನೋಡಿ ಅಲ್ಲಿ ಏನು ಮಾಡಿದ್ರು ಸಿದ್ದರಾಮಣ್ಣನವರು ಬಂದರು. ಅಣ್ಣನೇ ಗೌಡ್ರ ಒಂದು ಮಾತೈತಿ ಹೇಳಪ್ಪ, ಎದಕ್ಕೆ ಬಂದಿದ್ದು, ಏನು ಹೇಳಿಸಿದ್ದು? ಇಲ್ರಿ ಅಪ್ಪ, ಪ್ರಾಣಿ ಹಿಂಸೆ ಮಾಡಬಾರ್ದು. ಹೌದನ? ಯಾಕ? ಇಲ್ಲ ಬಸವಣ್ಣನವ್ರು ಹಂಗೆ ಹೇಳ್ಯಾರ, ಕೊಲ್ಲುವವನೇ ಮಾದುಗ ಅಲಸು ತಿಂದುವೇನೋ ಹಿಂಗೆ ಹೇಳ್ಯಾರ. ಅದಕ್ಕೆ ನಾವು ಕೊಲ್ಲಬಾರದು. ಕೊಲ್ಲುವುದು ನಮ್ಮ ಧರ್ಮದಲ್ಲ, ಮನುಷ್ಯರ ಧರ್ಮವಲ್ಲ. ಹಂಗೆ ಮರ ನೀ ಹೇಳೋದೆಲ್ಲ ಬರೋಬ್ಬರಿ ಐತಿ. ಮತ್ತು ಇವ್ರು ಬಂಜಾರಕ್ಕೆ ಮತ್ತು ಅವ್ರು ಕೇಳಿದ್ರು. ಮನಿ ಎಲ್ಲ ಹಿರಿಯರ ಮನೆ ತಿರುಗಾಡಿದ್ರು. ಹಿರಿಯರ ಮನೆ ತಿರುಗಾಡ ಎಲ್ಲರೂ ಏನಂದ್ರು, ಇವ್ರು ಹೇಳೋ ಮಾತು ಎಲ್ಲರೂ ವೈಯಕ್ತಿಕ ಎಲ್ಲರೂ ಕೇಳಿದ್ರು. ಆದ್ರೆ ಲಾಸ್ಟಿಗೆ ಏನು ಮಾಡಿದ್ರು ಅಂದ್ರೆ, ಸಿದ್ದರಾಮಯ್ಯ ಏನು ಹೇಳಾಕತ್ತಿಲ್ಲ, ಇದು ಬರೋಬ್ಬರಿ ವಿಚಾರ ಐತಿ. ಆದ್ರೆ ನಾವು ಒಬ್ಬನೇ ಅಂದ್ರೆ ಇದ್ರಲ್ಲ, ಒಂದು ದಿವಸ ಪಂಚಾಯತಿ ಕರೀನು, ಈಗ ಹೆಂಗಂದ್ರೆ ಜಾತ್ರೆದ ಮೀಟಿಂಗ್ ಕರಿತೇವೆ, ಆ ಮೀಟಿಂಗ್ದಾಗ ನಿನ್ನ ವಿಚಾರ ಹೇಳಪ್ಪ, ಪಟ್ಟಿ ಮಾಡೋದು ಅದು ಹೆಂಗೆ ಮಾಡೋದು ಸಹ ಆ ಮೀಟಿಂಗ್ ಕರಿತಾರಲ್ಲ. ಆ ಮೀಟಿಂಗ್ ಒಳಗೆ ಬಂದು ಅಣ್ಣ ಕೈ ಮಾಡೋ ಸಿದ್ದರಾಮಯ್ಯ ಹಿಂಗೆ ಕೈ ಮಾಡೋ, ನಾನು ಒಂದು ಹೇಳ ಸುಮ್ಕೊಂಡು ಅಂದು ಸಾಕಾಗಿ ಅಲ್ಲಿಂದ ಆ ಸಿದ್ದರಾಮ ಒಂಜರ ಏನೇ ಹೇಳ್ತಾನಂತ ಕುರುಬರು ಸಿದ್ದರಾಮ, ಮತ್ತು ಒಂಜರ ಏನು ಹೇಳ್ತಾನೆ ಕೇಳೋಣಪ್ಪ ಅಂತ ಒಬ್ರು ಯಾರೋ ಗೌಡ್ರು ಅಂದ್ರು. ಅಣ್ಣ ಇವ್ರು ಅದು ನೆತ್ತವಾಗೆಲ್ಲ ಈ ವಚನಗಳ ಆಧಾರವಾಗಿ ತಗೊಂಡು ವಿಚಾರ ಮಾಡಿ ಹೇಳಿದ್ರು. ಅದಕ್ಕೆ ನಾವು ಹಿಂಗೆ ಪ್ರಾಣಿ ಹಿಂಸೆ ಮಾಡಬಾರ್ದು. ನಾವೆಲ್ಲ ಬಸವನಾಡಿನವರದೇವು, ಬಸವಾದಿ ಶಿವಶರಣರು ಹಿಂಗೆ ಹೇಳ್ಯಾರ, ಪ್ರಾಣಿಯನ್ನು ಕೊಲ್ಲೆನಯ್ಯ ಪ್ರಾಣಿಗಳ ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ, ಹಿಂಗೆಲ್ಲ ಈ ವಚನಗಳನ್ನು ಹೇಳಿ ಅದಕ್ಕೆ ಬ್ಯಾಡ ಹಾಕಿದ್ರು. ಅಲ್ಲಿಂದ ಅದಾರಲ್ಲ ವೈದಿಕ ಜಂಗಮರು ಅವ್ರೇನದಾರಲ್ಲ, ಅವರೆಲ್ಲ ಏನು ಮಾಡಿಬಿಟ್ರು, ನಮ್ಮಂಥ ಸ್ವಾಮಿಗಳು ಏನದೇವಲ್ಲ ಅವ್ರು ಏನು ಹೇಳಿದ್ರು, ತಮ್ಮ ಆಟ ನಡೆಯೋಲ್ಲ. ಅಣ್ಣ ನೀನು ಹೇಳ್ತಿ, ಇವತ್ತು ಅದನ್ನ ಕೋಣ ಕಡಿದು ಬೇಡತ್ತಿ, ನಾಳೆ ಪೂಜೆನೇ ಮಾಡೋದು ಬೇಡತ್ತಿ. ಹಿಂಗಾದ್ರೆ ಹೆಂಗೋ ಊರಿಗೆ ಮಳೆ ಆಗ್ಬೇಕು ಹೆಂಗೆ, ಮತ್ತು ಏನು ಮಳೆ ಆಗ್ಲಿಕ್ಕೆ ಮಂದಿ ಹೊಲ ಬಿತ್ತುದು ಹೆಂಗೆ, ಅಲ್ಲೋ ಈ ಕೋಣ ಕಡಿದ್ರೆ ಮಳೆ ಆಕೈತೆ ಇವ್ರು. ಮತ್ತು ಇವರು ಮತ್ತು ಅಡ್ಮುಟ್ಟು ಮನುಷ್ಯ ಕೋಣ ಕಡಿದ್ರೆ ಮಳೆ ಆಕೈತೆನ, ಕೋಣ ಕಡ್ಲಿಕ್ಕೆ ಮಳೆ ಆಗೋದಿಲ್ಲ. ಎಟ್ಟ ಊರಾಗ ಕೋಣನೇ ಕಡಿಲ್ಲ, ಆ ಊರಿಗೆ ಮಳಿನೇ ಆಗೋದಿಲ್ಲ. ಹಿಂಗೆ ಮಾಡಿ ಒಂದಕ್ಕೊಂದು ಘರ್ಷಣೆ ಆಯ್ತಿವ. ಘರ್ಷಣೆ ಆಗಿ ಠರಾವ ಏನು ಪಾಸ್ ಆಯ್ತು ಗೊತ್ತೈತಿ ಎಲ್ಲಾರು ಕೂಡಿ, ನಾವು ಕೋಣ ಕಡೆಯರೆ
7 ಕ್ವಾಣ ಕಡಿತಿದ್ದೆಲ್ಲ ಈ ವರ್ಷ ಒಂದು ಹೆಚ್ಚಿಗೆ ಕಡಿತೇವ್, ಏನ್ ಮಾಡ್ಕೋತೀವಿ ಮಾಡ್ಕೊ ಮಗನ ಅಂದ್ಬಿಟ್ರು. ಹಾ ಏನ್ ಮಾಡ್ಕೋತೀರಿ ಇವ್ರು ಭಾಳ ಅಡ್ಡಮಟ್ಟ ಮನುಷ್ಯ ರೀ ಸಿದ್ದರಾಮಣ್ಣನವರು. ನಾವು ಉಪವಾಸ ಕುಂದಿರ್ತೀನಿ, ಹ್ಯಾಂಗ ಕ್ವಾಣ ಕಡಿತೀರಿ ನೋಡುದು. ಯಾಕೆ ಕುಂದ್ರಲ್ಲ, ಯಾರು ಬಿಡ್ತಾರ? ಉಪವಾಸ ಕಡಿತೀನಿ, ಅಕಸ್ಮಾತ್ ನೀವು ಕ್ವಾಣ ಕಡ್ಯಾಕ್ ಬಂದ್ರ ನನ್ನ ರುಂಡ ಮೊದ್ಲು ಕಡಿಬೇಕು, ನೀವು ಕಡ್ಲಿಕ್ಕೆ ನನ್ನ ರುಂಡ ನಾನೇ ಹಾರಿಸ್ಕೋತೀವಿ. ಆ ಗುಡಿ ಮುಂದೆ ಉಪವಾಸ ಕೂತು, ಆ ಗುಡಿಯಾಗ ಏನು ಮೀಟಿಂಗ್ ಕದ್ರಲ್ಲ ದುರ್ಗವನ್ ದ್ಯಾಮವನ್ ಗುಡಿ, ಆ ಗುಡಿ ಮುಂದೆ ಉಪವಾಸ ಕೂತು 4, 5, 6, 8 ದಿವಸ ಹೋಯ್ತ್ರಿ ಇದು. ಹೋಗೋಣ ಈ ಸುದ್ದಿ ಲಿಂಗಾನಂದ ಅಪ್ಪಾಜಿಯವ್ರಿಗೆ ಹೋಗಿ ಮುಡ್ತು. ಲಿಂಗಾನಂದ ಅಪ್ಪಾಜಿಯವ್ರು ಅಂದ್ರು ಸುಮ್ಮನೆ ಸತ್ ಹೊಕ್ಕಾನು ಹುಚ್ಚ ಅಥವಾ ಒಂದು ಹಾಳ್ಯಾ ಬರೆದು ಒಂದು ಲೆಟರ್ ಬರೆದು ಇದನ್ನ ಒಯ್ದು ತುರಂತ ಒಯ್ದು ಕೊಡ್ರಿ ಅಂದ್ರು. ಕಾರಣ ನಾವು ಬಂದು ಭೇಟಿ ಆದ್ರು. ಅಲ್ಲಪ್ಪ ಲಿಂಗಾನಂದ ಅಪ್ಪ ಅವ್ರು ಲೆಟರ್ ಕೊಟ್ಟಾರ, ನಿನಗ ಇದನ್ನ ತಗೋ ನೋಡು. ಅದನ್ನ ತಗೊಂಡು ನೋಡಿದ್ರೆ ಬರೆದಿದ್ರು ಅವ್ರಾಗ, ನಿನಗ ಆಶೀರ್ವಾದ ಇರ್ಲಿ, ನಿನ್ನ ಕೆಲಸ ಬಹಳ ದೊಡ್ಡದೈತಿ. ಈ ಸಣ್ಣ ಈ ಮತ್ತಿ ಹಳ್ಳಿ ಒಳಗ ಈ ಮಳ್ಳ ಮಂದಿ ಜೋಡಿ ಕೂತು ನಿನ್ನ ಜೀವನ ಹಾಳು ಮಾಡ್ಕೋಬೇಡ. ಇಡೀ ವಿಶ್ವವೆಲ್ಲರೂ ಕಲ್ಯಾಣ ಆಗ್ಬೇಕಾಗೈತಿ, ನಿನ್ನಿಂದ ಕಲ್ಯಾಣ ಆಗ್ಬೇಕಾಗೈತಿಪ್ಪ. ನೀನು ಉಪವಾಸ ಅನ್ಕೋತ ಕೂತಿ ಅಂದ್ರೆ ಇವ್ರಿಗೆ ತಿಳ್ಕೊಳ್ಳೋದಿಲ್ಲ, ಇವ್ರಿಗೆ ತಿಳ್ಕೊಳ್ಳುವಂತ ಬುದ್ಧಿ ಇಲ್ಲ. ನೀ ಸತ್ರು ಸಹಿತ ಇವ್ರು ಮಾಡೋರೆ, ಅದಕ್ಕೆ ಇವ್ರನ್ನ ಬಿಡು, ಈ ಹಳ್ಳಿ ಬಿಡು, ಹೊರಗೆ ಬಾ, ಜಗತ್ತು ನೀನು ಸಲಹೆ ಕಾಯಕತೈತಿ, ನೀ ಹೊರಗೆ ಬಾ ಅತ್ ಹಿಂಗ್ ಬರೆದು ತೆಳಗ ಲಿಂಗಾನಂದ ಶ್ರೀಗಳು ಸಹಿ ಮಾಡಿದ್ರು. ಆ ಪತ್ರ ಮುಟ್ಟಿದ ತಕ್ಷಣ ಹೇಳಿದ, ನೀವು ಹಾಳಾಗಿ ಹೋರಿ ಮಕ್ಕಳಿಗೆ, ನಮ್ಮ ಗುರುಗಳು ನನಗೆ ಕರೆದ್ರು ಅಂತೇಳಿ ಬಡ ಮನೆಗೆ ಹೋಗ್ಬಿಟ್ರು. ಮನೆಗೆ ಹೋಗಿ ಇವತ್ತಿಗೆ ಶರಣಾರ್ಥಿ, ನಾನು ಈ ಊರಿಗೆ ಹೊಳ್ಳಿ ಬರೋದಿಲ್ಲ, ನಾನು ಈ ಮನೆಗೂ ಹೊಳ್ಳಿ ಬರೋದಿಲ್ಲ, ಇನ್ನು ಮಕ್ಕಳು ಹೆಂಡತಿ ಎಲ್ಲ ಅಂತ ನೀವೆಲ್ಲರೂ ಈ ಬಾಳೆ ನೋಡ್ಕೋರಿ ಅಂತೇಳಿ ಅವ್ರು ಒಂದು 42ನೇ ವರ್ಷಿಗೆ ಮನೆ ಬಿಟ್ಟು ಹೊರಗಡೆ ಬಂದು ಸೀದಾ ಲಿಂಗಾನಂದ ಅಪ್ಪ ಅವ್ರಂತೆ ಬಂದ್ಬಿಟ್ರು. ಲಿಂಗಾನಂದ ಅಪ್ಪ ಅವ್ರಂತೆ ಬಂದ್ರು. ಬಾ ಬಾ ಹೇಗೇನು ಮೊದಲ ಹೋಗೋಣ ನಿದೆ ಹೋಗ್ಲಿಕ್ಕೆ, ಬಾ ಬಾರೋ ನಿನ್ನ ಅವಶ್ಯಕತೆ ಭಾಳ ಐತಿ ಬಾ ಅಂತ ಹೇಳಿ ಅವಾಗ ಅವ್ರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಮಾಡಿದ್ರು. ಇಷ್ಟಲಿಂಗ ದೀಕ್ಷೆಯನ್ನು ಮಾಡಿ ಮತ್ತ ಮನೆ ಹುಕ್ಕಿ ಏನಂದ್ರು, ಇಲ್ರಿ ಎಲ್ಲಿ ಮನಿ ಇಲ್ಲ ಏನಿಲ್ಲ. ತತ್ವವನ್ನು ತಿಳಿದವರ ಬೆನ್ನ ಕತ್ತಿ ಹೆಂಗ ಬೆನ್ನ ಹತ್ತಬೇಕಂತ ಒಂದು ಹಾಡಿಲ್ರ. ತತ್ವವನ್ನು ತಿಳಿದವ್ರಿಗೆ ಕತ್ತಿ ಹೆಂಗ ಬೆನ್ನ ಹತ್ತಬೇಕಂತ ಹೇಳ್ಯಾರ್ರಿ ಅಪ್ಪಾರೇ. ಇನ್ನು ನೀವೆಲ್ಲ ತತ್ವ ತಿಳಿದವ್ರದ್ರಿ, ನಿಮ್ ಹಿಂದೆ ಬೆನ್ನ ಹತ್ತುದೇ ನನ್ನ ಜೀವನದ ಒಂದು ಕೆಲಸ ಅಂತೇಳಿ ಹಂಗ ಅವಾಗ ಮುಂದೆ ಅವ್ರೇನ್ ಮಾಡಿದ್ರು, ಮುಂದೊಂದು ಸ್ವಲ್ಪ ದಿವ್ಸ ಬಿಟ್ಟು ಅವ್ರಿಗೆ ಜಂಗಮಾದೀಕ್ಷೆಯನ್ನು ಮಾಡಿದ್ರು. ಅಂದ್ರ ಜಂಗಮಾದೀಕ್ಷೆಯನ್ನು ಮಾಡಿ ಇದು ಮಾಡಿ ಅನುಗ್ರಹ ಮಾಡಿ ತಮ್ಮ ಜೊತೆನೇ ಕರ್ಕೊಂಡು ಹೊಂಟ್ರು. ಹಂಗ ಎಲ್ಲಾ ಕಡೆ ಪ್ರವಚನದಾಗ ಹೋಗುದು, ಇವ್ರಿಗೆ ಅನುಭವ ಮಾಡುದು, ಹಿಂಗ ಮಾಡ್ಕೋತ್ ನಡೆದ್ರಿ. ಇವ್ರು ಒಂದು 52ನೇ ಅಂದ್ರೆ ಲಿಂಗಾನಂದ ಅಪ್ಪಾಜಿಯವ್ರ ಬಂದು, ಲಿಂಗಾನಂದ ಅಪ್ಪಾಜಿಯವರ ಮೊದಲನೇ ಶಿಷ್ಯ. ಲಿಂಗಾನಂದ ಅಪ್ಪಾಜಿಯವರು ಒಬ್ಬರೇ ಹುಟ್ಟಿದ್ರು. ಅವ್ರ ಮೊದಲನೇ ಶಿಷ್ಯ ಯಾರಪ್ಪ ಅಂದ್ರ ವಿ ಸಿದ್ದರಾಮಣ್ಣನವರು. ಅವ್ರ ನಂತರ ಬಂದವರು ಶಿವಾನಂದ ಅಪ್ಪುಗಳು, ಆಮೇಲೆ ಬಂದವರು ಮತ್ತೆ ಬೇರೆ ಅದಾರ. ಆಮೇಲೆ ಮಾತಾಜಿ ಅವರು, ಹಿಂಗೆ ಆ ಮಾತಾಜಿ ಅವರದೆಲ್ಲ ಆಮೇಲೆ ಬಂದಂಥವ್ರು. ಮಾದೇವಿ ತಾಯಿಯವರದ ಆಮೇಲೆ ಬಂದವರು. ಸಿದ್ದರಾಮಣ್ಣ ಶರಣ. ಇವ್ರು ಸಿದ್ದರಾಮಣ್ಣ ಶರಣ ಬಂದು ಒಂದು 8-9 ವರ್ಷ ಆಗಿತ್ತು. 9 ವರ್ಷ ಆಗಿತ್ತು. ಇವ್ರಿಗೇನೋ ಸ್ವಲ್ಪ ತೊಂದರೆ ಆಗತ್ತ, ಆರೋಗ್ಯ ತೊಂದರೆಗಳನ್ನ ಡಾಕ್ಟರ್ ಅಂತ ಕಳಿಸಿದ್ರು. ಡಾಕ್ಟರ್ ಏನ್ ಮಾಡಿದ್ರು, ರಕ್ತ ತಪಾಸಣೆಯನ್ನು ಮಾಡಿದಾಗ ಅದ್ರ ಕ್ಯಾನ್ಸರ್ ಹೊಂಡ್ತ್ರಿ. ಕ್ಯಾನ್ಸರ್ ಹೊಂಟು, ರಕ್ತದ ಕ್ಯಾನ್ಸರ್ ಅಂದ್ರೆ ಬಹಳ ಕೆಟ್ಟ. ಉಳಿದ ಕ್ಯಾನ್ಸರ್ಗಳಿಗೆ ಟ್ರೀಟ್ಮೆಂಟ್ ಐತಿ, ರಕ್ತದ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇಲ್ಲ. ಆಮೇಲೆ ಏನ್ ಮಾಡಿದ್ರು, ಅಪ್ಪ ಅವ್ರು ಏನೋ ಮಾಡಿದ್ರು, ಇಲ್ಲಿ ಬೇಡ ಸಿದ್ದು, ನೀನು ಬೆಂಗಳೂರಿಗೆ ಹೋಗಿ ತೋರಿಸಿದ್ರು. ಅಲ್ಲಿ ರಿಪೋರ್ಟ್ ಎಲ್ಲ ಚೆಕ್ ಮಾಡಿದ್ರು, ಇವ್ರಿಗೆ ಕ್ಯಾನ್ಸರ್ ಐತ್ರಿ. ಆಮೇಲೆ ಲಿಂಗಾನಂದಪ್ಪ ಅವರು ಡಾಕ್ಟರ್ ಜೋಡಿ ಮಾತಾಡಿದ್ರು. ಇಲ್ಲ ಎಷ್ಟು ದಿವಸ ಏನು ಹೆಂಗ, ಇಲ್ರಿ ಹೊಟ್ಟೆ ಫೈನಲ್ 3rd ಸ್ಟೇಜಿಗೆ ಐತಿ. ಇನ್ನು ಹೊಟ್ಟೆ ಹಬ್ಬ ಅಂದ್ರೆ 6 ತಿಂಗಳು ಬದುಕ್ತಾನೆ ಈ ಮನುಷ್ಯ, 6 ತಿಂಗಳು ಬದುಕ್ತಾನೆ. ಅವ ಏನು ಉಣ್ತಾನೆ ಉಣಿಸ್ರಿತೀನಿ ಇದೇ ಹೇಳ್ತಾರಲ್ರಿ ಕಡಿಗಾಲದಾಗ. ಅದನ್ನೆಲ್ಲ ವ್ಯವಸ್ಥೆ ಮಾಡ್ರಿ ಅಂದ್ರು. ಅವರು ಬಂದು, ಇಲ್ಲ ನಿನಗೇನಾಗುದು ಅಂದಾರ, ಆರಾಮಕ್ಕೈತಿ ಅಂದಾರ. ಅಪ್ಪಾರೆ ನನಗೆ ಕ್ಯಾನ್ಸರ್ ಆಗೈತತ್ತ, ಹೊಟ್ಟೆ 6 ತಿಂಗಳದಾಗ ನಾ ಹೊಕ್ಕಿನೈತಿ, ನನಗೆಲ್ಲ ಗೊತ್ತಾಗೈತಿ ಅಲ್ರಿ. ಎಲ್ಲ ಈಗ ನಾನೆಲ್ಲ ಬಾಗ್ಲ ನೆತ್ತಿ ಕೇಳ್ಕೊಂಡಿರ್ತಿ ಸಿದ್ದರಾಮಣ್ಣನವ್ರು ಹೇಳಿದ್ರು. ಹೇಳಣೆ ಆಯ್ತಾಳ, ಯಾಕಲ್ಲಪ್ಪ ಈ ಗುಳಿಗೆ ಔಷಧ ಅವರೆಲ್ಲ ತಗೋತಾಳೆ. ಲಿಂಗಾನಂದಪ್ಪ ಅವರೆಲ್ಲ ಹಾಸ್ಪಿಟ್ಲಿಂದ ತರಿಸಿ ಇಷ್ಟು ಗುಳಿಗೆ ಔಷಧ ಎಲ್ಲ ಕೊಟ್ಟರು. ತಗೊಂಡು ಪೂಜಾಗಳನ್ನ ಪ್ರಸಾದಗಳನ್ನ ತಗೊಂಡು ಇವತ್ತಿಗೆ ನಾ ಗುಳಿಗೆ ತಗೊಳ್ಳೋದಿಲ್ಲ, ಔಷಧ ತಗೊಳಂಗ. ಇಡೀ ನನ್ನ ಬದುಕಿನಲ್ಲೇ ಗುಳಿಗೆ ಔಷಧ ತಗೊಳಂಗಲ್ಲ. ತಗೋರು ಕ್ಯಾನ್ಸರ್ ಆಗೈತಿ ತಗೊಂಡ್ರು. ಅಲ್ಲ ನಾ ಹೆಂಗಿದ್ರು 6 ತಿಂಗಳಿಗೆ ಹೋಗೋದಿಲ್ಲ. ಈ ಗುಳಿಗೆ ತಗೊಂಡು ಏನ್ ಮಾಡ್ಲಿ, ಹೊಟ್ಟೆ ಬೇಡ. ಅದಕ್ಕೆ ನೀವು ಪ್ರವಚನದ ಒಳಗ ಹೇಳಿರಿ, ಪಾದೋದಕ್ಕಿಂತ ದಿವ್ಯವಾದ ಔಷಧ ಜಗತ್ನ್ಯಾಗ ಇನ್ನೊಂದು ಇಲ್ಲ ಅಂತ ಹೇಳಿ.
ಆ ಮಾತು ಸತ್ಯ ಆಗಿದ್ರ, ಪಾದೋದಕ ಮಹಿಮೆಯನ್ನು ಕುರಿತು ಎಲ್ಲಾ ಶರಣರು ಹೇಳ್ಯಾರ, ಆ ಮಾತು ಸತ್ಯ ಆಗಿದ್ರ ನಾವು ಉಳಲ್ಯಾಕ, ವಾಲ್ಯ ಅಂದ್ರೆ ಬಿಡೋಲ್ಯಾಕ. ಇಡೀ ಜೀವನದೊಳಗೆ ಔಷಧ ತಗೊಳಿಲ್ಲ, ಕೇವಲ ಲಿಂಗ ಪೂಜೆ ಮಾಡ್ಕೊಳ್ಳೋದು, ಲಿಂಗೈನ ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ, ಇದೇ ಪಾದೋದಕ ತಗೊಂಡು ಬಂದ್ರು. ಅವ್ರಿಗೆ 55ನೇ ವರ್ಷಿಗೆ, ಅವ್ರಿಗೆ 52ನೇ ವರ್ಷಿಗೆ ಕ್ಯಾನ್ಸರ್ ಆಗಿತ್ತು. 6 ತಿಂಗಳ ಮ್ಯಾಗ ಡಾಕ್ಟರ್ ಸಾಯ್ತಾರ ಅಂದವರು 104 ವರ್ಷಗಳಿತ್ತಿದ್ರು. ಆಮೇಲೆ ಮುಂದೆ 1 ವರ್ಷ ಆಯ್ತ್ರಿ, ಇವರೆಲ್ಲ ಪ್ರವಚನ ಮಾಡ್ಕೊತಿದ್ರಲ್ಲ, ಲಿಂಗಾನಂದ ಇವರು ಅಪ್ಪಾಜಿ ಅವ್ರು ಏನಂದ್ರು, ಕರ್ಕೊಂಡು ಹೋಗ್ರಿ ದವಾಖಾನೆ ತೋರಿಸ, ಸಾಯಲಿಲ್ಲವ ಅಂದ್ರು. ಸಾಯವನ್ನೊಂದು ತೋರಿಸ್ರಿ, ಹೋಗಿ ತೋರಿಸ್ತಾರ, ನೆಗೆಟಿವ್, ಕ್ಯಾನ್ಸರೇ ಇಲ್ಲ. 1 ವರ್ಷ ಬರೀ ಪಾದೋದಕ ತಗೊಂಡಿದ್ದಕ್ಕೆ ಕ್ಯಾನ್ಸರೇ ಇಲ್ಲ. ಅದಕ್ಕೆ ನಿಷ್ಠೆ ಅನ್ನೋದು ಬಹಳ ಮಹತ್ವದ್ದು. ಅದಕ್ಕೆ ಲಿಂಗ ನಿಷ್ಠೆ, ಈ ಪಾದೋದಕ ನಿಷ್ಠೆ, ಲಿಂಗ ನಿಷ್ಠೆ ಒಳಗೆ ಎಲ್ಲ ಉಳಿಕಿದೆಲ್ಲ ಬಂದ್ಬಿಡ್ತದೆ. ನಿಷ್ಠೆ ಅನ್ನೋದು ಬಹಳ ಮಹತ್ವವಾದದ್ದು. ಇದಕ್ಕೆ ನಮ್ಗೆ ಉದಾಹರಣೆ ಅಂದ್ರ ವಿ ಸಿದ್ದರಾಮಣ್ಣನವರು. ಸಿದ್ದರಾಮಣ್ಣನವ್ರಿಗೆ ಫೀ ಅತ್ ಯಾಕೆ ಹಿಂದೆ ಹಚ್ತಾರಪ್ಪ ಅಂತಂದ್ರ, ವಿಶ್ವ ಕಲ್ಯಾಣದ ಸಿದ್ದರಾಮಣ್ಣ, ನೀ ಸಾಮಾನ್ಯ ಅಲ್ಲಪ್ಪ, ವಿಶ್ವವನ್ನೇ ಕಲ್ಯಾಣ ಮಾಡಕ್ ಬಂದಿ ಅಂತ ಹೇಳಿ ಲಿಂಗಾನಂದ ಅಪ್ಪಾಜಿ ಅವ್ರು ಕೊಟ್ಟಂತ ಹೆಸರ ವಿಶ್ವ ಕಲ್ಯಾಣದ ಸಿದ್ದರಾಮಣ್ಣ. ಜಯ ಗುರು ಬಸವಣ್ಣ, ಇದನ್ನ ಹೇಳ್ತೇವಲ್ರಿ, ಇದನ್ನೆಲ್ಲಾ ಬರೆದವರು ವಿ ಸಿದ್ದರಾಮಣ್ಣ. ಬನ್ನಿರೆಲ್ಲರೂ ಕೂಡಿ ಮಾಡುವ ಬಸವಲಿಂಗನ ಧ್ಯಾನವಾ, ಏರುತ್ತಿದೆ ಹಾರುತ್ತಿದೆ ಬಸವ ಧ್ವಜವು ಮೆರೆಯುತ್ತಿ. ಇಂಥವು ವಚನಗಳು, ಗ್ರಂಥಗಳು, ನಾಟಕಗಳು, ಇವರು ಬರದ ಅಪಾರವಾದಂತಹ ಸಾಹಿತ್ಯವನ್ನು ಕೊಟ್ಟರು. ಅವರ ಜೀವನದಲ್ಲಿ ಬಾಟ ಜನರಿಗೆ ಭಕ್ತವರ್ಗಕ್ಕೆ, ಬಾಟ ಜನರಿಗೆಲ್ಲ ದೀಕ್ಷಾ ಮಾಡಿದ್ರು, ಸನ್ಮಾರ್ಗವನ್ನ ತೋರಿಸಿದವರು ವಿ ಸಿದ್ದರಾಮಣ್ಣ ಶಿವನರು. ಅದಕ್ಕೆ ಇಂಥದ ಒಂದು ಮಹಾನ್ ಪವಾಡ ಇವ್ರದ್ದು. ಎದರೊಳಗ ಇಷ್ಟಲಿಂಗ ನಿಷ್ಠೆ ಒಳಗ, ಪಾದೋದಕದೊಳಗ. ಅದಕ್ಕೆ ನಾವು ಲಿಂಗಾಯತರಾದವರು ನಿತ್ಯ ಲಿಂಗ ಪೂಜೆ ಮಾಡಿಕೊಂಡು, ಲಿಂಗ ನಿರೀಕ್ಷೆ 5 ನಿಮಿಷ ಹೆಚ್ಚು ಕಡಿಮೆ ಆದ್ರೂ ಪಾದೋದಕ ತಗೊಳ್ರಿ. ಅಲ್ಲಿ ಒಂದು ವೈಜ್ಞಾನಿಕತೆ ಐತಿ. ಈ ಲಿಂಗವನ್ನ ತಯಾರು ಮಾಡುವಾಗ ಅಷ್ಟಬಂದಿಗಳನ್ನ ಹಾಕಿರ್ತಾರ. ರಾಳ, ಅಂಟ, ಗೆರೆಣ್ಣೆ, ಹಿಂಗ ಶಿಲಾಜಿತ್, ಹಿಂಗೆಲ್ಲ ಅದ್ರೊಳಗೆ ಹಾಕಿರ್ತಾರ. ಚಂದ್ರಕಾಂತ, ಹಿಂಗೆಲ್ಲ ಅದ್ರಾಗ ಇರ್ತೈತಿ. ಆ ಇರುವುದರಿಂದ ಅದು ಏನೈತೈತಿ, ಅದ್ರ ಮ್ಯಾಲ ನೀವೇನು ಎರಿತಿರ್ಲ, ಅದ್ರ ಮ್ಯಾಲ ಹಿಂಗ ಲಿಂಗೈನ ಮ್ಯಾಲ ಒಂದು ಹನಿ ನೀರು ಏನ್ ತೆಳಗ್ ಬೀಳ್ತೈತ್ಲ, ಅದು ಆ ಔಷಧಿ ಗುಣವನ್ನು ತಗೊಂಡು ಬಂದಿರ್ತೈತಿ. ಆ ಔಷಧಿ ಗುಣವನ್ನು ತಗೊಂಡ್ಬಂದ ಕಾರಣ ಅದು ನಮ್ಮ ಶರೀರದೊಳಗಿನ ರೋಗಗಳನ್ನ ನಾಶಪಡಿಸ್ತೈತಿ. ಅದಕ್ಕೆ ಆ ಪಾದೋದಕ ಬಹಳ ಶ್ರೇಷ್ಠವಾದದ್ದು. ಇಲ್ಲಿ ಹಿಂದಕ್ಕೆ ಹಿರಿಯರಿದ್ದವ್ರಿಗೆ ಗೊತ್ತೈತಿ, ಉಪ್ಪಿನ ಗಡಿಗೆ ಉಪ್ಪ ಎದರ ಹಾಕ್ತಿದ್ರಿ, ಮೊದಲ ಮಣ್ಣಿನ ಗಡಿಗೆ ಹಾಕ್ತಿದ್ರಿ. ಈಗ ಎದರ ಹಾಕಕತ್ತೀರಿ ನೀವು, ಪ್ಲಾಸ್ಟಿಕ್ ಡಬ್ಬೆ ಹಾಕ್ತಿರಿ. ಯಾಕೆ ಸ್ಟೀಲಿನ ಡಬ್ಬೆ ಹಾಕಿದ್ರೆ ಜಂಗತ್ತೈತಿ. ಮಣ್ಣಿನ ಗಡಿಗೆ ಹಾಕ್ತಿರಿ. ಮತ್ತು ಅದರ ಮ್ಯಾಗ ಏನು ಒಗಿತಿದ್ರಿ, ಇಂಗಳಕಾಯಿ ಒಗಿತಿದ್ರು. ಗೊತ್ತೈತೇನ್ರಿ? ಇಂಗಳಕಾಯಿ ಹೊಲಕ್ಕೆ ಹೋದಾಗ ಇಂಗಳಕಾಯಿ ಸಿಗ್ತಾವಲ್ರಿ, ಹಳದಿವು, ತಂದು ಅದ್ರ ಮ್ಯಾಲ ಒಗಿತಿದ್ರು. ಹೋಗೋದು ಉಪ್ಪು ತಗೊಳ್ದಾಗ ಆ ಕಾಯಿ ಆ ಕಡೆ ಸೇರಿಸಿ ಉಪ್ಪು ತಗೋತಿದ್ರು. ಅದು ಏನು ಆ ಕಾಯಿ ಇರ್ತಿತ್ಲ, ಆ ಉಪ್ಪಿನ ಜೋಡಿ ಕೂಡಿ ಸಣ್ಣಗೆ ಅದರ ರಸ ಬಿಡ್ತಿತ್ತು. ಆ ಇಂಗಳಕಾಯಿ ಆ ಉಪ್ಪು ಬಳಸೋದ್ರಿಂದ ಹೊಟ್ಟೆ ಮನೆಗೆ ಯಾರಿಗೆ ಜ್ವರ ಬರೋದಿಲ್ಲ. ಹಿಂಗ ಔಷಧಿಯನ್ನು ಬಳಸ್ತಿದ್ರು. ಅಂತ ದಿವ್ಯವಾದಂತ ಔಷಧಿ ಯಾವುದಪ್ಪ ಅಂದ್ರ ಈ ಪಾದೋದಕ ಐತಿ. ಅದಕ್ಕದು ಪಾದೋದಕ ಅಂದ್ರ ಔಷಧಿ ದೃಷ್ಟಿಯಿಂದ ಹೌದು, ದೈವ ದೃಷ್ಟಿಯಿಂದ ಹೌದು. ಪಾದೋದಕ ಬಹಳ ಶ್ರೇಷ್ಠವಾದದ್ದು. ಅದಕ್ಕೆ ನಾವು ಪಾದೋದಕ ನಿಷ್ಠರಾಗಿರಬೇಕು. ಒಂದು ಹನಿ ಬೆಳಗ್ಗೆ ಎದ್ದು ಬಾಯಿ ಒಳಗೆ ನೀರು ಹಾಕೋಕ್ಕಿಂತ ಮುಂಚೆನೂ ಅಂದ್ರೆ ಬೆಳಗ್ಗೆ ಉಷಾಪಾನ ಅಂತ ಮಾಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಹಲ್ಲು ಬ್ರಷ್ ಆದ್ಮೇಲೆ ಒಂದು ಗ್ಲಾಸು 2 ಗ್ಲಾಸ್ ಉಷಾಪಾನ ಅಂತ ನೀರು, ಅದ್ರೊಳಗೆ ಬಸವಾತ್ ಅನ್ಕೋತ ಕುಡಿರಿ. ಆಮೇಲೆ ಮುಂದೆ ನೀವು ಚಹಾ ಕುಡಿಬೇಕಾದ್ರೆ, ಉಪಹಾರ ಮಾಡಬೇಕಾದ್ರೆ ಆದಷ್ಟು ಲಿಂಗ ಪೂಜೆ ಮಾಡಿಕೊಂಡು ಪಾದೋದಕ ತಗೊಂಡೇ ಮಾಡೋದು ಬಹಳ ಶ್ರೇಷ್ಠವಾದಂಥ ಕೆಲಸ. ಮತ್ತು ನಾವು ಲಿಂಗ ಪೂಜೆ ಆದ ನಂತರ ಲಿಂಗಾಯತರಾದವರು ಏನು ಮಾಡಬೇಕಪ್ಪ ಅಂದ್ರೆ 5 ವಚನಗಳನ್ನು ಅಧ್ಯಯನ ಮಾಡಬೇಕು. ಎಷ್ಟು ವಚನ ರೀ? 5 ವಚನಗಳನ್ನು ಗಟ್ಟಿಯಾಗಿ ಹೇಳಬೇಕು. 5 ವಚನಗಳನ್ನ ಹೆಂಗ ಗಟ್ಟಿಯಾಗಿ ಹೇಳಬೇಕು. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ಸತ್ಯವ ನುಡಿ. ಹಿಂಗ ಮನೆ ತುಂಬ ಎಲ್ಲ ಕೇಳೋದಲ್ಲ, ಮಗ್ಗಲಿಗಿನ ಮನೆಯವ್ರು ಕೇಳಬೇಕು. ಹಂಗ ಗಟ್ಟಿಗೆ 5 ವಚನ ಹೇಳೋದು. 5 ವಚನ ಹೇಳಿ ಕಡೆಗೆ ಲಾಸ್ಟೇ ವಚನ ಯಾವುದು? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಎಲ್ಲ ಹೇಳಿ. ನಿನ್ನ ಬಿಟ್ರೆ ನನಗೆ ಯಾರು ಇಲ್ಲ,
ಏನ್ ಮಾಡ್ತಿ ಮಾಡು ಅಂತ ಹೇಳಿ ಚೀಲ ಲಿಂಗಾಯನ್ ಹಾಕೊಂಡು ಏನ್ ಮಾಡಿದ್ರಿ ಪ್ರಸಾದ ಮಾಡಿ ಮುಂದೆ ನಮ್ಮ ಕಾಯಕಕ್ಕ ನಾವು ಹೋಗೋದು. ಇಷ್ಟ ಆಯ್ತಂದ್ರೆ ನಮ್ಮ ಲಿಂಗಾಯತರ ಪೂಜೆ ಮುಗೀತು. ಈಗ ಒಂದು ವಚನ ಬುಕ್ ಐತ್ರಿ, 5 ವಚನ ಇಲ್ಲಿ ಓದ್ತೀರಿ, ಅಲ್ಲಿ ಒಂದು ಹಾಳಿ ಇಡಬೇಕು, ಇಟ್ಟು ಮತ್ತೆ ಮುಂದೆ ಸಂಜೆನ್ಯಾಗ ಪೂಜೆ ಮಾಡ್ಕೊತ ಮತ್ತೆ ಮುಂದಿನ 5 ವಚನ ಓದ್ಬೇಕು, ಮತ್ತೆ ಹಿಂಗೆ ಹಾಳಿ ಒಳಸೋದು. ಅಂದ್ರ ಪ್ರತಿ ಲಿಂಗ ಪೂಜೆ ಮಾಡ್ಕೊತ ಹೊಸ 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 5 ವಚನಗಳನ್ನ ಅಧ್ಯಯನ ಮಾಡ್ಕೊತ ಹೋಗ್ಬೇಕು. ಈಗ ನಮ್ಗ ಲಭ್ಯ ಇರುವಂತ ವಚನಗಳು 24-25 ಸಾವಿರ ವಚನಗಳದಾವ. ಅದಕ್ಕೆ ನಾವು 5 ವಚನಗಳನ್ನ ಓದಿದ್ರೆ ಇನ್ನ 2-3 ಜನ್ಮ ಆದ್ರೂ ಮುಗಿದಿಲ್ಲ. ಅಷ್ಟೊಂದು ದೊಡ್ಡ ವಚನ ಸಾಹಿತ್ಯ ಐತಿ. 5 ವಚನಗಳನ್ನ ಓದ್ಕೋತ ಹೋಗ್ಬೇಕು. ಈ ವಚನಗಳು ಯಾಕೆ ಓದಬೇಕು ಅಂದ್ರ ವಚನಗಳ ಸಲುವಾಗಿಯೇ ಕಲ್ಯಾಣದೊಳಗ ಕ್ರಾಂತಿ ಆಗೈತಿ. ವಚನಗಳ ಸಲುವಾಗಿನೇ ಇಷ್ಟೆಲ್ಲ ಶರಣರು ಅವ್ರು ತಮ್ಮೆಲ್ಲವನ್ನು ಪ್ರಾಣವನ್ನ ಕಳ್ಕೊಂಡ್ರು, ತಮ್ಮ ಅಧಿಕಾರವನ್ನ ಕಳ್ಕೊಂಡ್ರು, ತಮ್ಮ ನೆಮ್ಮದಿಯನ್ನ ಕಳ್ಕೊಂಡ್ರು. ಆ ವಚನಗಳ ಸಲುವಾಗಿ ಅವಾಗ ರಾಜಾಜ್ಞೆ ಏನಾಯ್ತು ಗೊತ್ತೈತೇನ್ರಿ? ಈ ವಚನಗಳು ಎಲ್ಲದ ಅವ್ರನ್ನೆಲ್ಲ ಕಲಾಸ ಮಾಡ್ರಿ, ಸುಟ್ಟು ಬಿಡ್ರಿ. ಶರಣರನ್ನ ಏನ್ ಮಾಡಿದ್ರಿ? ಅವ್ರು ಬಿಡ್ರಿ, ಅವ್ರನ್ನ ತಗೊಂಡು ಏನ್ ಮಾಡ್ರಿ? ಶರಣರು ಬಿಡ್ರಿ, ವಚನ ನಾಶ ಮಾಡ್ರಿ. ಯಾಕೆ ವಚನ ನಾಶ ಮಾಡ್ಬೇಕಪ್ಪ ಅಂದ್ರ ಈ ವಚನಗಳು ಉಳಿದು ಅಂದ್ರ ಈಗ ಏನು ಕಲ್ಯಾಣದಾಗಿ ಏನು ಇವ್ರಿಗೆ ಸಮಗಾರರಿಗೆ ಬ್ರಾಹ್ಮಣರಿಗೆ ಲಗ್ನದೈತಿ ಹೇಳ್ತಾ ಈ ಮುಂದೆ ಸಹಿತ ಇವೆಲ್ಲ ಮಂದಿ ಆ ವಚನವನ್ನು ಓದಿರ ಒಟ್ಟು ಹಿಂಗೆ ಮಾಡಕ್ ಚಲೋ ಮಾಡ್ತಾವ. ಇವ್ರು ಮಲ್ಲು ಸುಡ್ರು, ಎಲ್ಲಾರು ಒಂದೇ ಮನುಷ್ಯರು, ಎಲ್ಲಾರು ದೇವರ, ಎಲ್ಲಾರು ಕೂಡ ಉಳಿದು ಎಲ್ಲಾರು ನೋಡಿ ಬಿಗ್ತನ್ ಮಾಡುದು, ಹಿಂಗೆಲ್ಲ ಮಾಡ್ತಾವು. ಅದಕ್ಕೆ ಮೊದಲ ಸುಡ್ರಿ ಅಂತ ಹೇಳಿದ್ರು. ಅಂದ್ರೆ ಈ ಸಮಾನತೆಯನ್ನ ನಾಶ ಮಾಡಬೇಕು. ಈ ಸಮಾನತೆಯ ವಿರೋಧಿಗಳೇನದಾರಲ್ಲ ಈ ವಚನಗಳನ್ನ ನಾಶ ಮಾಡಕ ಪಣ ತೊಟ್ಟು ಆ ದಿಕ್ಕಿನೊಳಗೆ ಕೆಲಸ ಮಾಡಕತ್ರು. ಈ ವಚನಗಳನ್ನೇ ಉಳಿಸ್ಕೋಬೇಕು. ಬಸವಣ್ಣನವರ ಪ್ರಾಣ ಎಲ್ಲಿ ಐತಿಪ್ಪ ಅಂದ್ರ ವಚನದೊಳಗೈತಿ. ಈ ವಚನಗಳನ್ನೇ ಉಳಿಸ್ಬೇಕು ಅಂತೇಳಿ ಎಷ್ಟೋ ಜನ ತಮ್ಮ ಪ್ರಾಣವನ್ನ ಬಲಿ ಕೊಟ್ಟು ನಮಗೂ ವಚನಗಳನ್ನ ಉಳಿಸಿಕೊಟ್ಟಾರ. ಕಲ್ಯಾಣದೊಳಗ ವಚನಗಳನ್ನ ತಗೊಂಡು ಹೊರಗಡೆ ಹೋಗಬೇಕು, ವಚನಗಳ ರಕ್ಷಣೆ ಆಗ್ಬೇಕು. ಹಿಂಗೆಲ್ಲಾ ಶರಣರ ತಂಡ ಆಯ್ತು. ತಂಡ ಆಗೋಣನೆ ಅವ್ರ ಮನ್ಯಾಗ ಇಂಥ ಒಂದು ಅಜ್ಜಿ ಇತ್ತು. ಅದು ಬಂದು ಹೇಳ್ತು, ಯವ್ವ ಶಶಿ ಹೇಳಿದ್ಲು, ಶಶಿ ಮುದ್ದ ಅತ್ತಿ ಹೇಳ್ರಿ ಅತ್ಯಾರ ಹೇಳಿ ಇಲ್ವಾ ವಚನಗಳನ್ನ ಹಾಕೋರು ಈ ಕಲ್ಯಾಣ ಬಿಟ್ಟು ಹೊರಗಡೆ ಒಯ್ದು ರಕ್ಷಣೆ ಮಾಡ್ಬೇಕಂತ ಒಟ್ಟೆ ದೂರ ತಗೊಂಡು ಹೋಗೋದು ಅಂದಾರ ಯವ್ವ. ಅದಕ್ಕೆ ನೀನು ನಿನ್ನ ಮೊಮ್ಮಗ ಆರಾಮಿರ್ರಿವ, ನಾ ಹೊಕ್ಕಿನಿ, ಗಂಡನ ನೋಡ್ಕೊಂಡು ಜಾಕ್ ಮಾಡ್ಕೊಂಡು ಹೋಗ್ಯವ ಅಂದು. ಅವಾಗ ಆ ತಾಯಿ ಪರ್ಸಲ್ ಮ್ಯಾಲಿರುವಂತ ತಾಯಿ ಅದೇ 3-4 ತಿಂಗಳಾಗಿತ್ತು ಕೂಸಿನ ಹಿಡಿದು ಅದು ಪಟ್ಟನೆ ಎದ್ದು ಆ ಕೂಸಿನ ತಗೊಂಡು ಯವ್ವ ಅಂದು. ನನಗೆ ತಾಯಿ ಅಂದ್ರು ನೀನೇ, ಅತ್ತೆ ಅಂದ್ರು ನೀನೇ, ಒಂದು ಉಡಿ ಹಿಡಿ ಅಂದು. ಯಾಕೆ ಅಂದು ಹಿಂಗೆ ಉಡಿ ಹಿಡಿದು ಆ ಕೂಸಿನ ತಗೊಂಡು ಅದ್ರ ಉಡಿದ ಹಾಕಿಬಿಟ್ಟು, ಯವ್ವ ನಿನಗ ವಯಸ್ಸಾಗೈತಿ, ನಿನಗ ಶಕ್ತಿ ಕಡಿಮೆ ಐತಿ, ನಾನು ಈಗ ಹರಿಯಬೇಕಿದ್ದೀನಿ, ಗಟ್ಟಿದ್ದೀನಿ ತಾಯಿ, ಇದಕ್ಕೆ ತಂದಿ ತಾಯಿ ಬಂಧುಗಳಗ ನೀ ಎಲ್ಲ ನೀನೇ, ನನಗೆ ಅಡ್ಡಗೂ ತಾಯಿ ಈ ಮಗುಗೂ ತಾಯಿ, ನೀನೇ ಜಾಕ್ ಮಾಡಿ ಯವ್ವ ನಾ ಹೊಕ್ಕಿನಿ ಅಂತೇಳಿ ಆ ಬಾಣ್ತಿ ತಾಯಿ ಮನೆ ಬಿಟ್ಟು ಹೊರಗೆ ಬಂದು ಅಲ್ಲಿ ಎಲ್ಲರಿಗೂ ಗಾಬರಿ. ಅಲ್ಲ ನಾ ನೀರು ಹಾಕೋದು 3 ತಿಂಗಳು ಆಗೈತಿ, ಈಗ ಬಣಿತನ ಆಗಿ ಹಿಂಗ್ಯಾಂಗಂದ್ರೆ ಇಲ್ಲ ನನ್ನ ಪ್ರಾಣನೇ ಹೋಗೋದು. ಯಾಕೆ? ಈ ವಚನ ರಕ್ಷಣೆ ಬಹಳ ಮಹತ್ವದ್ದು. ಇದು ಒಂದು ಉದಾಹರಣೆ. ಹಿಂಗೆ ಎಷ್ಟೋ ಜನ ತಮ್ಮೆಲ್ಲ ಪ್ರಾಣ ಸಂಪತ್ತು ಮನಿ ಸಂಸಾರ ಎಲ್ಲ ಹಾಳು ಮಾಡಿಕೊಂಡು ವಚನಗಳನ್ನ ನಮಗೆ ಉಳಿಸಿಕೊಟ್ಟಾರ. ಆ ವಚನಗಳನ್ನು ಉಳಿಸಿಕೊಟ್ಟಾರ ಅಂತ ನೀವು ಇವತ್ತೆಲ್ಲರೂ ಹೊರಗೆ ಬಂದು ಕೂತೀರಿ. ಎಷ್ಟು ಗಟ್ಟಿ ನೋಡಿ. ಇಲ್ಲಿ ಒಂದು 400 ಜನ ತಾಯಿಗಳಿದಿರಿ, ಶರಣ್ ರೇಟ್ ಅದಾರ 100 ಮಂದಿ ಅದಾರ. ನಮ್ಮ ಅಪ್ಪಗಳು ಎಷ್ಟು ಬಂದಿದಾರ? 100 ಮಂದಿ ಇದ್ರಿ. ನೀವು 400 ಮಂದಿ ಇದ್ದೀರಿ. ಹಿಂಗ ಹೊರಗೆ ಬರಕ ಕಾರಣ ಈ ವಚನಗಳು. ಸರ್ವ ಸಮಾನತೆಯನ್ನು ಕೊಡಕ ಕಾರಣ ಈ ವಚನಗಳು. ಸತ್ಯದ ಮಾರ್ಗವನ್ನ ತಿಳಿಸಿಕೊಡುವಂಥವು ಈ ವಚನಗಳು. ಅಂತ ವಚನಗಳನ್ನ ನಾವು ಲಿಂಗ ಪೂಜೆ ಆದ್ಮೇಲೆ 5 ವಚನಗಳನ್ನ ಹೇಳಬೇಕು. ಮತ್ತ ಜಗತ್ತಿನೊಳಗ ನಾವೇನ್ರೇ ಸತ್ಯ ಮಾರ್ಗವನ್ನು ಹೇಳಕ್ ಹೋದ್ರ ಜನ ಕೇಳೋದಿಲ್ಲ. ಮತ್ತ ಅವ್ರಿಗೆ ಏನ್ ಮಾಡೋದು? ಹೇಳೋದು ಅವ್ರಿಗೆ ವಚನಗಳನ್ನ ಅಧ್ಯಯನ ಮಾಡಾಕ ಕೊಡಬೇಕು. ನಾವು ವಚನಗಳನ್ನ ಹೆಂಗ ಅಧ್ಯಯನ ಮಾಡಾಕ್ ಕೊಡ್ಬೇಕ್ರಿ ಅವ್ರಿಗೆ ಅಂದ್ರ, ನಮ್ಮ ಮನೆಯೊಳಗ ಹುಟ್ಟುಹಬ್ಬ ಅಂತ ಆಚರಣೆ ಮಾಡ್ತೇವಿ, ಕುಬ್ಸದ ಕಾರ್ಯ ಅಂತ ಮಾಡ್ತೇವಿ, ಊಟದಟ್ಟಿ ಕಾರ್ಯಕ್ರಮ ಅಂತ ಮಾಡ್ತೇವಿ, ಮನಿ ಶಾಂತಿ ಅಂತ ಮಾಡ್ತೇವಿ, ವರ್ಷಕ್ಕೊಮ್ಮೆ ಏನೋ ಮನ್ಯಾಗ ಗುರುಗಳು ಕರ್ಕೊಂಡ್ ಬಂದ್ ಪೂಜೆ ಏನೋ ಒಂದು ಮಾಡ್ತೀವಿ. ಆಮೇಲೆ ಯಾರೋ ಮನೆಯಲ್ಲಿ ಲಿಂಗೈಕ್ಯ ಸ್ಮರಣೆ ಎತ್ ಮಾಡ್ತೀವಿ. ಯಾಕೆ ನಮ್ಮ ಮನೆಯೊಳಗೆ ಕಾರ್ಯಕ್ರಮ ಮಾಡಲಿ ಅವಾಗ ವಚನಾನುಭವವನ್ನು ಇಡಬೇಕು. ಈ ಅನುಭಾವಿಗಳನ್ನಾದವ್ರನ್ನ ಕರೆಸಿ ವಚನಗಳನ್ನ ಹೇಳಿಸೋದು, ವಚನಗಳನ್ನು ಮಾಡೋದು. ಆಮೇಲೆ ಮನೆಗೆ ಯಾರು ಬಂದಿರ್ತಾರಲ್ಲ ಅವ್ರಿಗೆ ಒಂದೊಂದು ವಚನ ಬುಕ್ ಹಾಕಿ ಕೊಡ್ಬೇಕು. ಏನ್ ಕೊಡ್ಬೇಕ್ರಿ?
ವಚನ ಪುಸ್ತಕಗಳನ್ನ ಕೊಡಬೇಕು. ಸಣ್ಣ 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 4 ರೂಪಾಯಿ 5 ರೂಪಾಯಿ 10 ರೂಪಾಯಿ ಸಣ್ಣ 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 ವಚನ ಬುಕ್ಗಳದಾವ. ಅಲ್ಲಿ ಇಲ್ಲಿ ಹೋದಾಗ, ಬೆಳಗಾವಿಗೆ ಹೋದಾಗ ಅಲ್ಲಿ ಇಲ್ಲಿ ಹೋದಾಗ ವಚನ ಬುಕ್ಗಳನ್ನು ನಿಮ್ಮ ಅನುಕೂಲ ಆದಷ್ಟು ಒಂದು 100 50 ಎಷ್ಟೊಟ್ಟೋ ತೊಗೊಂಡು ಬಂದು ಮನೆ ಒಳಗೆ ಇಟ್ಕೊಡು. ಯಾರ ಮನೆಗೆ ಬರ್ತಾರಲ್ಲ ಅವ್ರಿಗೆ ಉಣಸ್ರಿ ತಿನ್ನಿಸ್ರಿ ಚಹಾ ಕುಡಿಸ್ರಿ ಎಲ್ಲಾ ಮಾಡಿ ಅವ್ರು ಹೋಗುವತ್ನಾಗ ಯಪ್ಪ ಯವ್ವ ಇದಿಷ್ಟು ವಚನ ಬುಕ್ ಆತ ಅವ್ರ ಕೈಯಾಗ ಕೊಟ್ಟು ಏನ್ ಮಾಡಬೇಕು, ಕೈ ಮುಗಿಬೇಕು. ದಯಮಾಡಿ ಇದನ್ನು ಒಯ್ದು ಆ ಕಡೆ ಒಗಿಬೇಡ್ರಿ. ದಯಮಾಡಿ ಇದ್ರಾಗ ಏನೈತಿ ವಚನಗಳನ್ನ ಓದ್ರಿ. ನಿಮ್ಮ ಮಕ್ಕಳಿಗೆ ವಚನಗಳನ್ನ ಕಂಠಪಾಠ ಮಾಡಿಸ್ರಿ. ಈ ವಚನದೊಳಗೆ ಹೆಂಗೆ ಹೇಳ್ಯಾರಲ್ಲ ಹಂಗ ಬದುಕ್ರಿ ಅಂತ ಹೇಳಬೇಕು. ಇಷ್ಟರೇ ಮಾಡಾಕೈತ್ರಿ ಇಷ್ಟು ಆಕೈತಿಲ್ಲೇವ? ರೊಟ್ಟಿ ಹಸ್ಮಂದಿ ತಗೊಂಡ್ರಿ, ಇದ್ರಾಗ ರೊಟ್ಟಿ ಹಸ್ಮಂದಿ ತಗೊಂಡ್ರಿ ನೋಡ್. ಅರ್ಧ ಮಂದಿ ರೊಟ್ಟಿನ ತಂದಿಲ್ಲ. ಇನ್ನು ಇದನ್ನೆಲ್ಲ ಮಾಡ್ತೀರಿ ನೀವು? ಮಾಡಬೇಕು. ಯಾಕಂದ್ರೆ ನೀವೆಲ್ಲರೂ ಇಲ್ಲಿ ಕೂತವ್ರು ಎಲ್ಲರೂ ಯಾರು? ನೀವು ಇಲ್ಲಿ ಎಲ್ಲರೂ ಕೂತವ್ರು ಯಾರು? ಅಕ್ಕ ಮಹಾದೇವಿ ತಾಯಿ ಇದೀರಿ ನೀವು ಇಲ್ಲಿ ಎಲ್ಲರೂ ಕೂತವ್ರು ಯಾರು? ಅಕ್ಕ ಮಹಾದೇವಿ ತಾಯಿ ಅದಳ. ಅಕ್ಕ ಮಹಾದೇವಿ ತಾಯಿ ಅದು ಹೆಂಗ ಮುಂದ್ ಮಾಡಿದನ್ನು ಹೇಳ್ತೀನಿ. ಅದಕ್ಕೆ ಆ ವಚನಗಳನ್ನ ಪ್ರಸರಣ ಮಾಡೋದು, ಆ ಜ್ಞಾನವನ್ನ ಬಿತ್ತುವುದು, ಆ ಬೆಳಕನ್ನ ಜಗತ್ತಿಗೆ ತೋರಿಸುವುದು ಯಾರ ಕೆಲಸದು? ನಮ್ಮ ಕೆಲಸ. ಈ ವಚನ ಬುಕ್ಕ ತಗೊಂಬರ್ದು ಮಾಡುದು ಅಟ್ಟೆಲ್ಲ ಗದ್ದ ಬ್ಯಾಡ್ರಿ ಗುರುಗಳು. ಇನ್ನೊಂದ್ ಜರ ಸರಳ ಹೇಳ್ರಿ ಅಂದ್ರ ಇದಕ್ಕ ಜೆರಾಕ್ಸ್ ಪೇಪರ್ ಅಂತಾರ. ಇದೇನೈತಿ ಅರ್ಧ ಕಟ್ಟಾಗೈತಿ, ಇನ್ನ ಇದ್ರಟ್ಟಿರ್ತೈತಿ. ಈ ಜೆರಾಕ್ಸ್ ಹಾಳಿ ಇಂಥವ್ 400 ಜೆರಾಕ್ಸ್ ಹಾಳಿಗೆ 180 200 ರೂಪಾಯಿದಾಗ ಸಿಗ್ತಾವ. ಒಂದೊಂದು ಇದನ್ನೇ ಸಿಗ್ತೈತಿ. ಇಂಥವ್ ತರಸ್ರಿ. ತರಿಸಿ ಏನ್ ಮಾಡ್ರಿ, ದುಂಡಗೆ ಬರೆಯವರು ವಚನಗಳನ್ನ ಬರಿ. ಹಿಂದ ಮುಂದ ಬರೆದು ಒಂದು 15-20 ವಚನಗಳಾಗ್ತಾವ. ಸರಳ ವಚನಗಳು. ಮತ್ತ ನಿಮ್ಗೆ ತಿಳಿಬೇಕು ಅವು ಮೊದಲು ಬೆಳಗಿನ ವಚನ ಬರಿಬೇಡ್ರಿ. ಸರಳ ವಚನಗಳನ್ನ ಬರೀರಿ. ಬ್ಯಾಡ್ರಿ ಇಲ್ಲಿ ಕಂಪ್ಯೂಟರ್ದವ್ರ ಅದ. ಕಂಪ್ಯೂಟರ್ದಾಗ ನೀವು ಬರೆದು ಅವ್ನ ಕೈ ಕೊಡ್ರಿ, ಕಂಪ್ಯೂಟರ್ದಾಗ ಮಾಡಿ ಕೊಡ್ತಾನೆ. ಮಾಡಿ ಹಿಂದ ಮುಂದ ಓಂ ಶ್ರೀ ಗುರು ಬಸವಲಿಂಗಾಯ ಅಂತ ಬರು, ಬಸವಾದಿ ಶಿವಶರಣರ ವಚನಗಳ ಬರೆದು 1 2 3 4 ಅಂತ ಹಾಕಿ ಈಗ ಈ ಕಡೆ ಒಂದು 10 ವಚನ, ಈ ಕಡೆ ಒಂದು 5 ವಚನ, ಇಚ್ಚಿ ಕಡೆ ಒಂದು 5 ವಚನ, ಹೊಳ್ಳಿ ಇಚ್ಚಿ ಕಡೆ 5 ವಚನ. ಎಷ್ಟಾದವ್ರಿ? 20 ವಚನಗಳಾದವು. ಇಂಥ ಒಂದು ರೆಡಿ ಮಾಡ್ಸಕ ನಿಮ್ಗೆ 50 ರೂಪಾಯಿ ತಗೋತಾರೆ DTP ಮಾಡೋದು. 50 ರೂಪಾಯಿಗಳನ್ನ ನೀವು ಜೆರಾಕ್ಸ್ ಮಾಡಿಸ್ಬಿಡ್ರಿ. ಇಂಥವು 100 200 500 ಜೆರಾಕ್ಸ್ ಮಾಡಿ ಮನೆ ಒಳಗೆ ಇಟ್ಟುಬಿಡ್ರಿ. ನಿಮ್ಗೆ ಆ ಪುಸ್ತಕ ಕೊಡೋದು ಬೇಡ. ಮತ್ತೆ ತೆಳಗ ನಿಮ್ಮ ಹೆಸರು ಬರೀರಿ. ಭಕ್ತಿಯ ಸೇವೆ ಅಂತ ಬರೋದು ನಿಮ್ಮ ಹೆಸರು ಬರೀರಿ. ಅದಕ್ಕೆ ತೆಳಗ ಮಾಡಿ ಆ ಹಾಳಿಯರೇ ಅವ್ರ ಕೈ ಕೊಡಕೈತ್ರಿ. ಇಷ್ಟರೇ ಮಾಡ್ಬೋದ್ರಿ. ಇಷ್ಟೇ ಮಾಡ್ತೀನಿ ಅವ್ರು ಚಪ್ಪಾಳೆ ಹೊಡ್ರಿ. ಬಹಳ ಸಂತೋಷ ಆಯ್ತು. ಎಲ್ಲಾರು ಮಾಡ್ತೀವಿ. ಇಷ್ಟರೇ ಮಾಡಿ ನಾವೇನ್ ಮಾಡ್ಬೇಕಾಗೈತಿ, ಈ ವಚನಗಳನ್ನ ಪ್ರಸರಣ ಮಾಡಬೇಕಾಗೈತಿ. ನಾವು ಹೇಳಿದ್ರ ಕೇಳುದಿಲ್ಲ. ಇವರು ನೀವು ಎಲ್ಲ ಹೆಂಗ ಬದಲಾಗಿರಿ. ಈ ನಾವು ಕೇಳುದಕ್ಕಿಂತ ನೀವು ಓದಿ ತಿಳ್ಕೊಂಡ ಬದಲಾಗಿರಿ. ಇದು ಸತ್ಯ ಇಲ್ರಿ ಅಪ್ಪವ್ರೆ. ಅದಕ್ಕೆ ಇನ್ನು ಉಳಿದವರು ಬದಲಾಗಬೇಕಲ್ಲ, ಉಳಿದವರು ಶಾಣ್ಯರ ಆಗ್ಬೇಕಲ್ಲ. ನೀವು ಹುಗ್ಗಿ ಹೋಳಿಗೆ ಕಡುಬ ಹೊಡ್ಯಾಕತ್ತಿ ಅವೆಲ್ಲ ಕ್ಯಾಟ್ ಅವೇ ಖಾರ ಚಟ್ನಿ ಅಳಸಿದ್ ತಿನ್ಕೊತ್ ಕೂತವು. ಅವು ಶಾಣೆ ಆಗ್ಬೇಕಲ್ಲ. ಅವು ಶಾಣೆ ಆಗ್ಬೇಕಂದ್ರೆ ಈ ವಚನಗಳನ್ನ ಪ್ರಸರಣ ಮಾಡಬೇಕು. ಇಂಥ ವಚನಗಳೇ ನಮಗ ಲಿಂಗಾಯತರ ಧರ್ಮ ಗ್ರಂಥ. ನಮ್ಮ ಲಿಂಗಾಯತರ ಧರ್ಮ ಗ್ರಂಥ ಯಾವುದು? ವಚನ ಸಾಹಿತ್ಯ. ಕೇವಲ ಉಳಿದೆಲ್ಲ ಧರ್ಮ ಗ್ರಂಥಗಳ ಬಗ್ಗೆ 1 ಸೆಕೆಂಡ್ ಹೇಳ್ತೀನಿ ಕೇಳಿ. ಮುಸಲ್ಮಾನರ ಧರ್ಮ ಗ್ರಂಥ ಯಾವುದು? ಕುರಾನ್. ಕ್ರಿಶ್ಚಿಯನ್ರ ಧರ್ಮ ಗ್ರಂಥ ಯಾವುದು? ಬೈಬಲ್. ಆಮೇಲೆ ಬುದ್ಧರದು ತ್ರಿಪೀಠಕ. ಅಂದ್ರ ಅವ್ರು ಯಾರು ಅಕುರ್ಮ್ ಬರದಿಲ್ಲ, ಅವರು ಹೇಳ್ಕೋತ ಹೋಗ್ಯಾರ. ಅವ್ರ ಶಿಷ್ಯರು ಕೇಳ್ಕೊಂಡಾರ ಬರ್ದಾರ. ಅಂದ್ರೆ ಅವ್ರು ಹೇಳಿದ ವಿಚಾರಗಳನ್ನೇ ಇವ್ರು ಗ್ರಂಥ ರೂಪದಾಗ ಮಾಡಿ ಕೊಟ್ಟಾರ. ಒಬ್ಬರೇ ಹೇಳ್ಯಾರ, ಉಳಿದವ್ರು ಬರ್ದಾರ ಕೊಟ್ಟಾರ. ಅದು ಅವ್ರ ಧರ್ಮ ಗ್ರಂಥ. ಆದ್ರೆ ನಮ್ಮ ಧರ್ಮ ಗ್ರಂಥ ಹೆಂಗಂದ್ರ ಒಬ್ರು ಹೇಳಿ ಒಬ್ರು ಬರ್ದಿಲ್ಲ, ಅವರೇ ಸ್ವಂತಾಗಿ ಬರ್ದಾರ. ಮತ್ತ ಅವ್ರು ಸ್ವಂತಾಗಿ ಬರ್ದಕ್ಕೆ ನಮಗ್ ಕೊಟ್ಟಾರ. ಮತ್ತ ಆ ಉಳಿದ ಧರ್ಮದೊಳಗ ಒಬ್ರೇ ಹೇಳ್ಯಾರ, ಒಬ್ರೇ ಗುರುಗಳು. ನಮ್ಮವ್ರೊಳಗ ಹಂಗಲ್ಲ. 1,96,000 ಜನ ಏನು ಚರಜಂಗ ಬರೀದ್ರಲ್ಲ, ಎಲ್ಲರೂ ವಚನಗಳನ್ನು ಬರದಾರ. ಅದಕ್ಕೆ ಅಂತ ವಿಶೇಷವಾದಂಥ ಧರ್ಮ ನಮ್ಮ ಲಿಂಗಾಯತ ಧರ್ಮ. ಅದಕ್ಕೆ ಅಂತ ವಿಶೇಷವಾದಂಥ ಧರ್ಮ ಗ್ರಂಥ ಈ ವಚನ ಸಾಹಿತ್ಯ.
ಅದಕ್ಕೆ ಈಗ ಅವಾಗ ಆ ಕಲ್ಯಾಣ ಕ್ರಾಂತಿ ಒಳಗೆ ಉಳಿದು ಈ ಕೇವಲ 33 ಜನ ಶರಣರ ವಚನಗಳು ಸಿಕ್ಕಾವು. ಒಂದೊಂದು 250 ಜನ ಶರಣರ ವಚನ ಸಿಕ್ಕಾವು. ಆರು ಎಲ್ಲರೂ ವಚನ ಬರೆದಿದ್ರು, ಎಲ್ಲಾ ತಾಯಿಗಳು ಬರೆದಿದ್ರು. ಅದಕ್ಕೆ ವಚನಗಳು ಬಹಳ ಅಮೂಲ್ಯವಾದದ್ದು. ನಮ್ಮ ಬದುಕಿಗೆ ಪ್ರತಿಯೊಂದು ಮಾರ್ಗವನ್ನ ತೋರಿಸು. ಯಾವಪ್ಪ ಅಂದ್ರ ನಮ್ಮ ಜೀವನದೊಳಗ ಕಷ್ಟ ಬರ್ಲಿ, ಸುಖ ಬರ್ಲಿ, ನೋವು ಬರ್ಲಿ, ಏನ್ ಯಾಕೆ ಬಂದ್ರು ನಾವು ಎಲ್ಲಿ ನೋಡಬೇಕು? ವಚನಗಳನ್ನು ನೋಡಿ, ಪುಸ್ತಕಗಳನ್ನು, ವಚನ ಪುಸ್ತಕಗಳ ಗ್ರಂಥ ತೆಗೆದು ನೋಡ್ರಿ. ಮನ್ಯಾಗ ಗಂಡು ಬಡದು ಹೋಗೋಣ ಪಟ್ಟನೆ ಫೋನ್ ಹಚ್ಚಬೇಡ್ರಿ ಯಾರಿಗೆ, ಪಟ್ಟನೆ ವಚನ ಬುಕ್ಕ ತೆಗಿರಿ. ಬಸವಣ್ಣ ನನ್ನ ಗಂಡು ಬಡದು ಹೋಗ್ಯಾನ, ಏನ್ ಹೇಳ್ರಿ ಅಂದ್ರೆ ಒಂದು ಹಿಂಗೆ ಹಾಳಿ ತೆಗಿರಿ. ಅದ್ರಾಗ ನೀವು ಬಸವಣ್ಣನವರು ಉತ್ತರ ಕೊಡ್ತಾರ. ಇದೇ ಒಂದು ಉದಾಹರಣೆ ಹೇಳಿದ್ರೆ ಅಕಸ್ಮಾತ್ ಒಮ್ಮೆ ಹೇಳ್ತಾರ, ನಮ್ಮ ಮಗುಗಳು ಏನ್ರಿ ಕಸಬರಿ ತಗೊಂಡು ಒಂದು ಜಚ್ಚಿರ್ತಾರ. ಆಗ ನೀವು ಮಂದಿ ಕೂಡಿಸಿ ಇದು ಮಾಡಬಾರ್ದು, ಪಟ್ಟರೆ ಒಳಗೆ ಹೋಗಿ ಮಂದಿ ಹೇಳಿ ಅಪ್ಮಾರಕ್ಕದ ಗೊತ್ತಾರ ಹೇಳ್ತಕ್ಕದ ಹೇಳ್ತಾವಂತ ಹೋಗ್ತಾರ. ಅದಕ್ಕೆ ಹೇಳ್ಕು ಯಾರು ಅದಕ್ಕೆ ಹೋಗಿ ವಚನಗಳನ್ನು ತೆಗೀರಿ. ಜೋಕಿ ಹೇಳ್ತೀನಿ. ಅದಕ್ಕೆ ವಚನಗಳಿಂದನೇ ನಮ್ಮ ಜೀವನವನ್ನ ನೀವು ಎಲ್ಲರೂ ಸಾಗಿಸುವುದು. ಅದಕ್ಕೆ ಇಂಥ ಎಲ್ಲ ವಿಚಾರಗಳನ್ನ ವಚನಗಳನ್ನು ಹೇಳ್ಕೊಂಡು ಬಂದೀವಿ. ವಚನಗಳು ಬಹಳ ವಿಶೇಷವಾದಂಥವು. ಅದಕ್ಕೆ ಕಪಿಲ ಸೊಲ್ಲಾಪುರ ಸಿದ್ದರಾಮೇಶ್ವರ ಒಂದು ಮಾತು ಹೇಳ್ತಾರೆ ನೋಡ್ರಿ. ವಚನಗಳ ಮಹಿಮೆ ಏನೈತಿ ಅಂದ್ರ ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ. ವ್ಯಾಸ ಮಹರ್ಷಿಗಳಂದ್ರ ಬಹಳ ದೊಡ್ಡ ಜ್ಞಾನಿಗಳು. ವ್ಯಾಸ ಮಹರ್ಷಿಗಳಂದ್ರೆ ಸಾಮಾನ್ಯರಲ್ಲರು, ಬಹಳ ದೊಡ್ಡ ಜ್ಞಾನಿಗಳು, ಆ ಕಾಲದ ದೊಡ್ಡ ಋಷಿಗಳವರು. ಅವಾಗ ವೇದ ಇತ್ತು. ವೇದ ಅಂದ್ರ ಜ್ಞಾನ. ಅವ್ರ ಹಿಂದಿನವ್ರು ಒಂದೊಂದು ಹೇಳಿಕೊಟ್ಟಿದ್ರು. ಈಗ ವೇದಗಳಂದ್ರ ಏನು ಗಾದಿ ಮಾತಾಡತ್ತಿರಲ್ಲ, ಹಂಗಿದ್ದಂಗೆ ಅವು 3-4 ಸಾಲಿನ ಇರ್ತಿದ್ವು ವಿಚಾರಗಳು. ಅಂದ್ರೆ ಒಳ್ಳೆ ವಿಚಾರಗಳ ಅವು ಇರ್ತಿದ್ವು. ಅವ್ರು ಏನ್ ಮಾಡ್ತಿದ್ರು? ಕಂಠಪಾಠ ಮಾಡಿಸ್ತಿದ್ರು. ಇದಕ್ಕೆ ಮಾಡಿಸ್ತಿದ್ರೆ ಇದು ಬೆಳಗ್ಗೆ ದೊಡ್ಡದಾಗ ಅದ್ರ ತನ್ನ ಮಕ್ಕಳಿಗೆ ಕಂಠಪಾಠ ಮಾಡಿಸಿದ್ರು. ಹಿಂಗೆ ಮಾಡಿಸ್ಬೋದು ಹೊಕ್ಕಿದ್ರು. ಅದಕ್ಕೆ ವೇದವ್ಯಾಸರು ಏನಂದ್ರು, ಇದು ಕಲುಷಿತ ಆಕೈತಿ, ಇದು ಆಕೈತಿ, ತಡಿದನ್ ಒಂದ್ ಕಡೆ ಬರ್ದಿಡೋದಂತೆ. ಆ ವೇದಗಳನ್ನೆಲ್ಲ, ವೇದ ಮಂತ್ರಗಳೇನಿದ್ವಲ್ಲ, ಆ ಜ್ಞಾನವನ್ನೆಲ್ಲ ಒಂದ್ ಕಡೆ ನೀಟಾಗಿ ಬರೆದಿಟ್ಟು ಮತ್ತೆ ಹಂಗೆ ಬರೆದು ತಡಿ ಬಾಂಡೆ ಎಲ್ಲ ತಿಕ್ಕು ಹೊತ್ನ್ಯಾಗ ಓಸು, ಮತ್ತೆ ಇಡು ಹೊತ್ನ್ಯಾಗ ಓಸು ಬಳೆ ಮಾಡಿ ಇಡ್ತೇವನ್ರಿ. ಇಲ್ಲ, ಚಮಚೆ ಜಾಗ ಬೇರೆ, ಪ್ಲೇಟಿನ ಜಾಗ ಬೇರೆ, ಬಟ್ಟಲ್ ಜಾಗ ಬೇರೆ, ಚಾ ಕಪ್ಪಿನ ಜಾಗ ಬೇರೆ, ಹೌದಲ್ರಿ? ತೆವಿ ಜಾಗ ಇಡ್ತೇ ಇಲ್ರಿ. ಹಂಗ ಇವ್ರು ಒಂದ್ ಸಿಸ್ಟಮೆಟಿಕ್ ಆಗಿ ಇಡಬೇಕಂತೇಳಿ ವೇದವನ್ನ ಭಾಗ ಮಾಡಿ 4 ಭಾಗವಾಗಿ ವೇದವನ್ನ ವಿಂಗಡಿಸಿ ಇಷ್ಟು ನೀಟಾಗಿ ನಮಗೆ ಕೊಟ್ಟವರು ಮಹಾಜ್ಞಾನಿಗಳು ಆ ವೇದವ್ಯಾಸರು ಎಷ್ಟು ಪುರಾಣಗಳನ್ನ ಬರೆದಾರಂದ್ರ 18 ಪುರಾಣಗಳನ್ನ ಬರೆದಾರ. ಮಹಾಂತೇಶ್ವರ ಎಷ್ಟು ಪುರಾಣ ಬರ್ದಾರ್ರಿ? 18 ಪುರಾಣಗಳನ್ನ ಬರ್ದಾರ. ಆ ಒಂದೊಂದು ಪುರಾಣ ಅಧ್ಯಯನ ಮಾಡಕ ಹೆಚ್ಚು ಕಡಿಮೆ ಆ ಪುರಾಣಗಳನ್ನ ಅಧ್ಯಯನ ಮಾಡುದು, ಆ ಪುರಾಣಗಳನ್ನ ತಿಳ್ಕೊಳಕ ಒಬ್ರು ಆಯುಷ್ಯನೇ ಹೋಗೋರು. ಅಂತ ಜ್ಞಾನವನ್ನು ಆ ಪುರಾಣಗಳಲ್ಲಿ ಅವರು ಕೊಟ್ಟಾರ. 18 ಪುರಾಣದವಲ್ಲ. ನಮ್ಮ ಬಸವಾದಿ ಶಿವಶರಣರು ಒಂದು ವಚನ ಓದಿಬಿಟ್ರ ಒಂದು ಪುರಾಣ ಓದ್ದಂಗತ್ತ. ಪುರಾಣ ದೊಡ್ಡದೋ ವಚನ ದೊಡ್ಡದೋ? ಪುರಾಣ ದೊಡ್ಡದೋ ವಚನ ದೊಡ್ಡದೋ? ಒಂದು ವಚನ ಓದಿಬಿಟ್ರ ಒಂದು ಪುರಾಣ ಓದ್ದಂಗ. ಅಂದ್ರೆ ನೀವು 18 ವಚನ ಬಾಯ್ಪಾಟ್ ಮಾಡಿಬಿಟ್ರಿ ಅಂದ್ರ 18 ಪುರಾಣ ಓದ್ದಂಗೆ. ಎಷ್ಟು ಸರಳ ಕೊಟ್ಟಾರ ನೋಡ್ರಿ. ಅದು ನಮ್ಮ ಭಾಷೆಯ ಒಳಗ ನಮಗೆ ತಿಳಿಯಂಗ ಎಷ್ಟು ಚಲೋ ಕೊಟ್ಟಾರಿಲ್ರಿ. ಅಂತ ವಿಚಾರಗಳ ಎಲ್ಲದವು ನಮ್ಮ ವಚನದ. ಎಮ್ಮಯ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ. ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಿಯಾಗ ಸಮಬಾರದಯ್ಯ. ನಮ್ಮ ಅನಾದಿನ ಬಿಡ್ರಪ್ಪ, ಈಗ ಇರ್ತದನ ನಮ್ಮ ಅನಾದಿನಾಥ ಅಪ್ಪುಗಳದಾರ. ಗುರು ಪ್ರವೇಶಕ್ಕೆ ಕಳ್ಸಾಗ 100 ವಚನ ಹೇಳ್ತಾರ. ಗುರು ಪ್ರವೇಶಕ್ಕೆ ಕಳ್ಸಿದಾಗ 100 ವಚನ ಹೇಳ್ತಾರ. ಆ 100 ವಚನ ಬರೀ ಅವರು ಹೇಳುದು, ನಿಮ್ ಕಡೆ ಹೇಳಿಸು, ನೀವು ಅಂದ್ರಿ ಅಂದ್ರ ಅದು ಎಷ್ಟಕ್ಕೆ ಸಮ ಅಂದ್ರ ಶತರುದ್ರಿಯಾಗ 100 ರುದ್ರಯಾಗಗಳಿಗೆ ಮಾಡುವಷ್ಟು ಸಮ. ಒಂದು ರುದ್ರಯಾಗ ಮಾಡಬೇಕಾದ್ರ
ಈಗಿನ ಕಾಲಕ್ಕೆ ಒಂದು ರುದ್ರಯಾಗ ಮಾಡಬೇಕಾ 10 ಲಕ್ಷ ರೂಪಾಯಿ ಖರ್ಚಾಕದ. ಒಂದು ರುದ್ರಯಾಗ ಮಾಡಕ್ಕೆ ಏನಾಕೈತ್ರಿ? 10 ಲಕ್ಷ ಖರ್ಚಾಕೈತಿ. ಅಂದ್ರೆ ಒಂದು 100 ರುದ್ರಯಾಗ ಮಾಡಬೇಕಾದ್ರ 10 ಕೋಟಿ ರೂಪಾಯಿ ಖರ್ಚಾಕೈತಿ. ಕಡಿಮೆ ಅಂದ್ರು ಅದು ಆ ರುದ್ರಯಾಗಗಳು ಹೆಂಗ ಮೌಢ್ಯತೆಯಿಂದ ತುಂಬಿರ್ತೈತಿ. ಅದಕ್ಕೆ ನಾವು ಅಂತ ಮಾಡೋದು ಅದ್ಲ ಬೇಡ. 100 ವಚನ ಅಂದ್ಬಿಟ್ಟೇವ ಅಂದ್ರೆ ಇದನ್ನ ಯಾವಾಗ ಅನ್ನೋದು ಅಂದ್ರೆ ದಿವಸ 100 ವಚನ ಅಂತ ಓದ್ಲಕ್ಕಾಗೋದಿಲ್ರ. ಕಡಿಮೆ ಅಂದ್ರು 15 ದಿವಸಕ್ಕೊಮ್ಮೆ ಒಂದು ರೂಢ ಹಾಕೊಂಡ್ಬಿಡ್ರಿ. ವಾರಕ್ಕೊಮ್ಮೆ ಹಾಕೋರೆ ತಪ್ಪಿದ್ರೆ 15 ದಿವಸಕ್ಕೆ ಒಂದ್ಸರ್ತಾರೆ 100 ವಚನ ಕುತ್ಕೊಂಡು ಚಂದ ಕುತ್ಕೊಂಡು ಗಟ್ಟೆ ಕುತ್ಕೊಂಡು ಲಿಂಗ ಪೂಜೆ ಮಾಡಿ 100 ವಚನ ಹೇಳಿಬಿಡ್ರಿ. 100 ವಚನ ಹೇಳಿದ್ರ 10 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಶತರುದ್ರಿ ಯಾಗ ಮಾಡಿದಾಗ ಏನು ಫಲ ಬರ್ತೈತಲ್ಲ, ನೀವು 100 ವಚನ ಓದಿರ ಆ ಫಲ ನಿಮಗ ಬಂದು ಬಿಡ್ತೈತಿ. ಮಾತ್ರ ಎಂಬ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಗಾಯತ್ರಿ ಮಂತ್ರ ಅನ್ನೋದು ಬಹಳ ದೊಡ್ಡದಾದಂಥ ಮಂತ್ರ. ನಮ್ಮ ಜಗತ್ತಿನಲ್ಲಿ 7 ಕೋಟಿ ಮಂತ್ರಗಳದವು. ಅದರೊಳಗೆ ಇದೊಂದು ಬಹಳ ಶ್ರೇಷ್ಠವಾದಂಥ ಮಂತ್ರ ಐತಿ ಗಾಯತ್ರಿ ಮಂತ್ರ. ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅನ್ನಂಗೆ ಇದೊಂದು 14 ಅಕ್ಷರಗಳ ಒಂದು ಮಂತ್ರ. ಇದು ಬಹಳ ಶ್ರೇಷ್ಠವಾದಂಥ ಮಂತ್ರ ಐತಿ. ಅದರೊಳಗೆ ಬಹಳಷ್ಟು ವಿಚಾರಗಳು ಅಡಕಾಗ್ಯಾವ. ಆ ಮಂತ್ರವನ್ನ 1,00,000 ಸಾರ್ತಿ ಜಪ ಮಾಡಿದ್ರ ಆ 1,00,000 ಮಂದಿ ಕೂಡಿ 1,00,000 ಸಾರ್ತಿ ಜಪ ಮಾಡುದು. ಮಂದಿ ಎಷ್ಟು ಕೂಡ್ಬೇಕ್ರಿ? 1,00,000 ಮಂದಿ ಕೂಡಿ 1,00,000 ಸಾರ್ತಿ ಅಂದ್ರೆ ಎಷ್ಟು ನಿಮಗೆ ಪುಣ್ಯ ಬರ್ತೈತಲ್ಲ. ನೀವು ವಚನಗಳನ್ನ 1,000 ಅಂದ್ಬಿಟ್ರೆ ಅಷ್ಟು ಪುಣ್ಯ ಬರ್ತೈತಿ. ಅಂತ ಒಂದು ದಿವ್ಯವಾದ ಶಕ್ತಿ ಎದರೊಳಗೈತಿ? ನಮ್ಮ ಬಸವಾದಿ ಶಿವಶರಣರು ಕೊಟ್ಟ ವಚನದೊಳಗೈತಿ. ಅದಕ್ಕೆ ಈ ವಚನಗಳ ಮಹಿಮೆಯನ್ನ ಹೇಳಿ ಮುಗಿಸಾಕ ಸಾಧ್ಯ ಇಲ್ಲ. ಅಷ್ಟೊಂದು ದಿವ್ಯವಾದ ವಚನಗಳು ನಮಗದವು. ಅದಕ್ಕೆ ಅಂಥ ವಚನಗಳನ್ನ ಅಧ್ಯಯನ ಮಾಡ್ಕೋತ ಹೋಗು, ನಿನಗೆ ಚಲೋ ಆಕೈತಿ. ಲಿಂಗ ಪೂಜೆ ಮಾಡ್ಕೋ ಅಂತೇಳಿ ಉರ್ಲಿಂಗ ದೇವರು ಅಕ್ಕ ಮಹಾದೇವಿ ತಾಯಿ ಹೇಳಿದ್ರು. ಆಮೇಲೆ ದೀಕ್ಷೆಯಲ್ಲಿ 3 ಹಂತಗಳು ಯವ. ಒಂದದ್ದು ವೇದಾದೀಕ್ಷೆ. ಇಟ್ಟು ತಕ ಏನೈತ್ಲ ಜ್ಞಾನವನ್ನ ಹೇಳುವುದು. ಜ್ಞಾನವನ್ನ ಹೇಳುವುದಾಯ್ತು. ಆಮೇಲೆ 2ನೇದ್ದು ಕ್ರಿಯಾದೀಕ್ಷೆ. ಕ್ರಿಯಾದೀಕ್ಷೆ ಅಂದ್ರೆ ಹಸ್ತಮಸ್ತಕ ಸಂಯೋಗ ಮಾಡಿ ಆ ಗುರುಗಳು ಇಷ್ಟಲಿಂಗವನ್ನ ಅಕ್ಕ ಮಹಾದೇವಿ ತಾಯಿಗೆ ಕೈಯಾಗ ಕೊಡೋದಕ್ಕ ಇದಕ್ಕ ಕ್ರಿಯಾದೀಕ್ಷೆ ತರ. ಕ್ರಿಯಾದೀಕ್ಷೆ ಯಾವಾಗೈತ್ರಿ? ನಾಳೆ ಬೆಳಗ್ಗೆ 8:30 ಐತಿ. ಲಿಂಗ ಇದ್ದವರು ಬರ್ರಿ, ಇರ್ಲಾರ್ದವ್ರೂ ಬರ್ರಿ. ಅದಕ್ಕೆ ಲಿಂಗಕ್ಕೆ 150 ರೂಪಾಯಿ ಅಂತೀನಿ. ಒಟ್ಟ ಚಿಂತೆ ಮಾಡ್ಬೇಡ್ರಿ. ನೀವು ಕೊಟ್ಟು ರೊಕ್ಕದೇನೆ ನನ್ನ ಲಿಂಗ ತಂದಿನಿ. ಅನುಕೂಲ ಇದ್ದವರು ಕೊಡ್ರಿ, ಅನುಕೂಲ ಇಲ್ಲಾರ್ದವ್ರು ಬಿಡ್ರಿ. ಹೊಟ್ಟೆ ಲಿಂಗ ಕಟ್ಕೋರಿ. 100 ಲಿಂಗ ನಾನು ತೆಕ್ಕದವು, ಏನ್ ಚಿಂತೆ ಮಾಡ್ಬೇಡ್ರಿ. ಎಲ್ಲಾರು ಬರ್ರಿ. ಮತ್ತ ಮಗ್ಲಿಕಿನ ಮನೆಯವ್ರನ್ನ ಎಲ್ಲಾರು ಕರ್ಕೊಂಡ್ಬರ್ರಿ. ನಾಳೆ ಕ್ರಿಯಾದೀಕ್ಷೆ. ಕ್ರಿಯಾದೀಕ್ಷೆ ಮುಗಿದ ತಕ್ಷಣವೇ ಸಾಮೂಹಿಕವಾಗಿ ಇಷ್ಟಲಿಂಗ ದೀಕ್ಷೆ. ಸಾಮೂಹಿಕವಾಗಿ ಇಷ್ಟಲಿಂಗ ದೀಕ್ಷೆ ಆಗಣೆ ಏನೈತೈತ್ರಿ? ಪ್ರಸಾದ. ಇಲ್ಲಿ ಏನ್ ಮಾಡಿಸ್ತೀರಿ ಅಪ್ಪರೇ? ಅಧ್ಯಕ್ಷಪ್ಪವ್ರೆ ಏನ್ ಮಾಡಿಸ್ತೀರಿ ನಾಳೆ ಪ್ರಸಾದಕ್ಕೆ? ಇರ್ಲಿ, ಏನ್ ಮಾಡಿಸ್ಬೇಕತ್ ಮಾಡ್ರಿ. ನಾಷ್ಟಾನ ಮಾಡಿಸ್ತಿರ್ಲಿ, ಅದೇ ಏನು ಚೌಚೌ ಬಾತ್ ಮಾಡಿಸ್ರಿ. ಶಿರಾ ಉಪ್ಪಿಟ್ಟವ ಅಂದ್ರೆ ಸಿಹಿ ತಗೋಬೇಕಲ್ಲ ದೀಕ್ಷೆ ಆದ್ಮೇಲೆ, ಹೌದಲ್ರಿ? ಶಿರಾ ಉಪ್ಪಿಟ್ಟು ಅವ್ರು ಚೌಚೌ ಬಾತ್ ಮಾಡಿಸ್ತಾರ. ಅದಕ್ಕೆ ನೀವೆಲ್ಲಾರು ಏನು ಬರ್ತಿರ್ತಿರ್ಲ, ನೀವು ನಿಮ್ಮ ಮನೆಯಿಂದ ಏನಾರ ಪ್ರಸಾದ ಕಟ್ಕೊಂಡ್ಬರ್ರಿ. ಇವತ್ತ ನಾ ಮನೆಗೆ ಹೋಗಿದ್ದೆ, ಅವ್ರ ಮನೆ ಹೇಳ್ತೀನಿ, ಒಂದು ಕ್ಯಾರಿಯರ್ದಾಗ ಕಟ್ಕೊಂಡ್ಬರ್ರಿ ಅಂತೀನಿ. ಅದಕ್ಕೆ ನೀವು ಒಂದು ಡಬ್ಬಿ ಒಳಗೆ ಏನು ಮಾಡಿರ್ತಿರ್ಲ ಕಡಿಕೆ ಏನೋ ಒಂದು ಸ್ಪೆಷಲ್ ಮಾಡಿ ಕಟ್ಕೊಂಡು ಬರ್ರಿ. ಎಲ್ಲಾರು ತೊಗೊಂಬಂದಿಲ್ಲಿ ಒಂದು ಕಡೆ ಎಲ್ಲಾರು ಇಡೋನು. ಅವು ಏನೇನು ಇರ್ತಾವ ಹಾಕಿರ್ತಾರ. ನೀವು ಮಾಡಿದಂಥ ಪ್ರಸಾದ ಲಿಂಗ ದೀಕ್ಷೆ ಪಡೆದವರು, ಲಿಂಗ ದೀಕ್ಷೆಯನ್ನ ತಗೊಂಡವರು, ಲಿಂಗ ದೀಕ್ಷೆ ಮಾಡಿದವರು, ಉಳಿದು ಬಂದವರು ಎಲ್ಲಾರು ಆ ಪ್ರಸಾದವನ್ನು ಹಂಚ್ತಾರ. ಎಲ್ಲರೂ ಕೂಡಿ ಪ್ರಸಾದ ಮಾಡೋಣ್ರಿ. ನಾಳೆ ಬೆಳಿಗ್ಗೆ ಈ ಎಲ್ಲ ಕೆಲಸಗಳನ್ನ ಮಾಡೋನು. ಹಿಂಗ ಆಮೇಲೆ ಮಂತ್ರ ದೀಕ್ಷೆ. ನಾಳೆ ಕ್ರಿಯಾ ದೀಕ್ಷೆ ಇರ್ತದ. ಈಗ ಮಂತ್ರ ದೀಕ್ಷೆಯನ್ನು ಸಹಿತ ಅಕ್ಕ ಮಹಾದೇವಿ ತಾಯಿಗೆ ಗುರುಲಿಂಗ ದೇವರು ಹೇಳ್ತಾರೆ. ಆ ಮಹಾಮಂತ್ರ ಜಗತ್ತಿನಲ್ಲಿ ಎಷ್ಟು ಮಂತ್ರ ಅದಾವು? 7 ಕೋಟಿ ಮಂತ್ರಗಳದ. ಗಾಯತ್ರಿ ಮಂತ್ರ ಹೇಳುತ್ತೆ ಹೇಳಿಲ್ರಿ? 7 ಕೋಟಿ ಮಂತ್ರ, 7 ಕೋಟಿ ಮಂತ್ರಗಳು ಜಗತ್ತಿನಾಗದವು. 7 ಕೋಟಿ ಮಂತ್ರಗಳ 7 ಕೋಟಿ ಮಂತ್ರಗಳಿಗೆ ಮೂಲ ಮಂತ್ರ ಯಾವುದಪ್ಪ ಅಂದ್ರ ವಾಸ್ಟ್ ಓಂ ನಮಃ ಶಿವಾಯ ಅನ್ನೋದು ಮೂಲ ಮಂತ್ರ. ಆ ಮೂಲ ಮಂತ್ರಕ್ಕೆ ತಾಯಿ ಮಂತ್ರ ಅಂದ್ರ ಯಾವುದು?
ಬಸವ ಮಂತ್ರ. ಅದಕ್ಕೆ ಬಸವ ಮಂತ್ರ ಬಹಳ ಶ್ರೇಷ್ಠವಾದಂಥದ್ದು. ನಮಗ ಅತನಿ ಶಿವಯೋಗಿಗಳು ಇದಕ್ಕೆ ಅಪ್ಪಣೆ ಪಡಿಸ್ತಾರೆ. ಅದಕ್ಕಿಂತ ಮುಂದೆ ಒಂದು ವಚನ ನೋಡೋಣ. ಸುಖ 1 ಕೋಟಿ ಬಂದಲ್ಲಿ, ಮುಂದಿನ ನೀವು ಹೇಳ್ರಿ, ಸುಖ 1 ಕೋಟಿ ಬಂದಲ್ಲಿ, ದುಃಖ 1 ಕೋಟಿ ಬಂದಲ್ಲಿ, ಲಿಂಗಾರ್ಚನೆಯ ಮಾಡುವಲ್ಲಿ, ಜಂಗಮಾರ್ಚನೆಯ ಮಾಡುವಲ್ಲಿ, ಪಾದೋದಕ ಪ್ರಸಾದ ಕೊಂಬುವಲ್ಲಿ, ಬಸವಣ್ಣನ ನೆನೆದಲ್ಲದೆ ಮುಕ್ತಿ ಇಲ್ಲ. ಇದೂ ಕಾರಣ. ಬಸವಣ್ಣ 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 ಎನ್ನುತ್ತಿರ್ತೆನಯ್ಯ ಕಲಿದೇವರ ದೇವ. ಅಂದ್ರ ಬಸವ ಮಹಾಮಂತ್ರ ಅಲ್ಲಮ ಗುರುವಿಗಾದರೂ ಬಸವಣ್ಣನ, ಲಿಂಗಕ್ಕಾದರೂ ಜಂಗಮಕ್ಕಾದರೂ ಅಲ್ಲಮ ಪ್ರಭುದೇವರು. ಎಲ್ಲಾ ಶರಣರು ಅದಕ್ಕೆ ಎಲ್ಲಾ ಶರಣರು ಬಸವಣ್ಣನವರು, ಬಸವಣ್ಣನವರ ನಾಮ ಬಸವ 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 ಎಂದರೆ ಪಾಪ ದೆಸೆಗೆಟ್ಟು ಓಡುವುದು, ಬಸವನ ಪಾದವ ನಂಬಿದ ಭಕ್ತರು ಹಸನಾದರಯ್ಯ, ಸರ್ವಜ್ಞ ಹಸನಾದರಯ್ಯ. ಬಸವಣ್ಣನವರ ಸಮಕಾಲೀನರು ಬಸವಣ್ಣನವರ ಬಗ್ಗೆ ಹೇಳ್ಯಾರ. ಆಮೇಲೆ ನಂತರ ಬಂದಂಥವರು ಸರ್ವಜ್ಞ ಮೂರ್ತಿಗಳು ಅದನ್ನ ಹೇಳ್ಯಾರ. ಜೇವರ್ಗಿ ಷಣ್ಮುಖ ಶಿವಯ್ಯಗಳು ಹೇಳ್ಯಾರ. ಅಲ್ಲಿಂದ ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ಯಾರ. ಆಮೇಲೆ ತಿಂತಣಿ ಮೋನಪ್ಪಯ್ಯ ಶರಣರು ಬಸವಣ್ಣಾತೆ ಅಂಕಿತ ನಾಮ ಇಟ್ಕೊಂಡ್ರು, ಅವರು ಅದನ್ನ ಹೇಳ್ಯಾರ. ಈಗ ಕೇವಲ ಒಂದು 60, 70, 80 ವರ್ಷಗಳ ಹಿಂದೆ ಹೋದಂತ ಅತಣಿ ಶಿವಯೋಗಿಗಳು ನಮಗೆ ಹೇಳಿದಂತ ಮಂತ್ರ ಯಾವುದಪ್ಪ ಅಂದ್ರ ಬಸವ ಮಂತ್ರ. ಅದನ್ನ ಹೆಂಗೆ ಹೇಳ್ತಾರ ಅನ್ನೋ ಒಂದು ಪ್ರಸಂಗದೊಳಗೆ ನೋಡ್ರಿ. ಒಂದು ತಾಯಿ ದಿವಸ ಮಠಕ್ಕೆ ಬರ್ತಿತ್ತು. ಮಠಕ್ಕೆ ಬರೋಣ ಇಲ್ಲಿ ಹೆಂಗ್ ಕೂತಾರ್ಲಿ, ಹೆಂಗ್ ಕುಂದ್ರ ಯಪ್ಪ ಗುರುಗಳು ಅದಾರ, ಅದಾರ, ಏನ್ ಮಾಡ ಪೂಜೆದಾಗ ಅದಾರ, ನಾ ಬೆಟ್ಟ ಪೂಜೆದಾಗ ಅದಾರ, ಈಗ ಬೆಟ್ಟ ಇಲ್ಲ, ಆಯ್ತಕ್ಕಿನ ಅಲ್ಲೇ ನಮಸ್ಕಾರ ಮಾಡಕ್ಕೆ ಏನು ಪಾದಕ ತೊಗೊಂಡಿದ್ರು, ಹೋಗಿ ಮತ್ತೆ ಮರ ಹಿಂಗ ಒಂದ್ 8 ದಿವಸ ಬರಕ್ಕೆ ಗುರುಗಳಂತ. ಅಣ್ಣ ಅವ್ ಒಂದಿಷ್ಟು ಎದಕ್ ಬರಾಕತ್ತಿ, ನನಗೆ ದೀಕ್ಷೆ ಬೇಕಾಗೈತ್ರಿಪ್ಪ. ಹೌದಾ? ಇವು ಈ ಗುಡ್ಯಾನ್ ದೇವ್ರಿಗಿಂತ ಪೂಜಾರಿಗಳದ್ದು ಭಾಳ ಇರ್ತದಲ್ಲ, ಹಿಂಗೆ ಗುರುಗಳಿಗಿಂತ ಶಿಷ್ಯಗಳು ಭಾಳ ಇರ್ತೈತ್ರಿ. ಅಯ್ಯೋ ಕಾಡ ಆಕಿನ ಹೆಣ್ಮಗು ಹೂ ಗುರುಗಳು ಒಳಗಿನ ಬಾಜುನ ಕೇಳ್ತಿದ್ರು, ಏನ್ ಹೇಳ್ತಾನ ಆ ತಾಯಿ ಏನ್ ಹೇಳ್ತಾನ ಅದು ಕೇಳ್ಕೋತಿದ್ರು. ಆ ಬರೋ ಹೊತ್ನಾಗ ಇಂಥ ಒಂದು ಸಣ್ಣ ಮಗನ ಕರ್ಕೊಂಡು ದಿವಸ ಬರ್ತಿದ್ಲು. ಹಿಂಗೆ 8-10 ದಿವಸ ಆಗಿತ್ತು. ಗುರುಗಳು ಏನ್ ಮಾಡ್ತಿದ್ರು, ನಸಕ್ನ್ಯಾಗ 3 ಗಂಟೆಗೆ ಎದ್ದು ಅಲ್ಲಿ ಅತನಿ ಒಳಗೆ ಊರ್ ಹೊರಗೊಂದು ದೊಡ್ಡ ಬಾವಿ, ಆ ಬಾವಿಗೆ ಹೋಗಿ ಸ್ನಾನ ಮಾಡಿ ಬಾವಿ ದಂಡಿ ಕುತ್ಕೊಂಡು ಲಿಂಗಾರ್ಚನೆಯನ್ನು ಮಾಡಿಕೊಂಡು ಪಾದೋದಕ ತಗೊಂಡು ಬರ್ತಿದ್ರು. ಅದು ಎಷ್ಟು 5-5:30 ಅನ್ನೋ ತನಕ ಮತ್ತೆ ಹೊಳ್ಳಿ ಬಂದು ಮಠಕ್ಕೆ ಹತ್ತಿ ಬಿಡ್ತಿದ್ರು. ಎಲ್ಲಾ ಕ್ರಿಯೆಗಳನ್ನು ಮುಗಿಸ್ಕೊಂಡು ಬರ್ತಿದ್ರು. ಅದು ಏನಕ್ಕೆ ದಿವಸ ಹಿಂಗ್ ಹೋಗಿ ಹಿಂಗ್ ಬರ್ತಿದ್ರು. ಆ ಬರೋ ದಾರ್ಯಾಗ ಏನಾಗಿತ್ತು, ಹಿಂದಿನ ದಿವ್ಸ ಮನಿ ಕೆಡವಿದ್ರು. ಒಬ್ರು ಮನಿ ಕೆಡೋದಾಗ ಕಲ್ಲ ಮಣ್ಣ ಎಲ್ಲಿ ಹೋಗಿತ್ರಿ, ಅಲ್ಲಿ ಅಂಗಳದಾಗ ಹೋಗಿದಲ್ಲ, ರೋಡ್ ಮೇಲೆ. ರೋಡ್ ಬಂದ್ ನಮ್ಮ ಮನಿ ಬಿಚ್ಚಿದೇವ ಅಂದ್ರ ನಮ್ಮ ಮನಿ ಕಟ್ಟೋದಾಗುತ್ತಕ ರೋಡ ಎಲ್ಲ ಮಾಡ್ದವ್ರೇನಿರಿ. ರೋಡ್ ಬಂದ್ ಹಂಗ್ ಮಾಡಿ ರೋಡ್ ಬಂದ್ ಮಾಡಿದ್ರು. ಇವ ಶಿಷ್ಯ ಹೇಳಿದ, ಬುದ್ಧಿ ಈ ಕಡೆ ಹೋಗೋದು ಬೇಡ್ರಿ, ಈ ಕಡೆ ಇಲ್ಲಿ ಮನಿ ಕೆಡವ್ಯಾರ ಸಾವುಕಾರು, ಹಿಂಗ್ ಹಾಯ್ದು ರಾತ್ರಿ ಹಿಂಗ್ ಹೋಗಿ ಇದು ಪೂಜಾ ಮುಗಿಸ್ಕೊಂಡು ಮತ್ತೆ ಆ ಕಡೆ ಬರ್ಬೇಕು. ಆ ಕಡೆ ಹಾಯ್ದು ಬರೋ ಹೊತ್ನಾಗ ಎಲ್ಲಿ ಬಂದ್ರಂದ್ರ ಆ ತಾಯಿ ಏನು ಲಿಂಗ ದೀಕ್ಷಾ ಬೇಕು ಅಂತ ಬರ್ತಿದ್ಲಲ್ಲ, ಆ ತಾಯಿ ಮನೆ ಮುಂದೆ ಹಾಯ್ದು ಬರಕ್ 5:30 ಆಗಿತ್ರಿ. ಬ್ಯಾಸಿ ದಿವ್ಸ ಬೆಳಗ್ಗೆ ಕೆಡ್ತಿ ಯಾಕೈತ್ರಿ, ಯಾರೇ ನಮ್ಗಾರ ಬರ್ತಾರೆ 8 ಕೇಳೋರು ನಾವು. ಬ್ಯಾಸಿ ದಿವ್ಸಕ್ಕೆವ 5:30ಗೆ ಬೆಳಕಾಗ್ಬಿಟ್ರೆ ಚುಮ್ಮು ಬೆಳಕಾಕದ 1:30 ಕಾಣಂಗ. ಅದೇ ಮತ್ತೆ ಚಳಿಗಾಲದಾಗ ಎಟ್ಟಿ ಬೆಳಕಾಕೈತಿ, 10-10ವರೆಗೆ ಹೇಳ್ತೇವ್ರಿ 6:30 ಮ್ಯಾಲ ಬೆಳಕಾಕದ, ಹೌದಲ್ರಿ? ಅದಕ್ಕೆ ಅದ ಹಿಂಗ್ ಬೆಳಕಾಗಿತ್ತು. ಅದು ಕೂಸಿ ಅದು ಹಿಂಗ್ ಹೊರಗೆ ಆಟ ಆಡ್ಕೊಂಡಿತ್ತು. ಅವ್ರು ರಂಗೋಲಿ ಹಾಕಿ ಸಾರಿಸಿ ಮಾಡಿ ರಂಗೋಲಿ ಹಾಕಿತ್ತು. ಇವ್ರು ಹುಡುಗಿ ಹಿಂಗ್ ನೋಡ್ದ ಯವ್ವ ಓಡ್ಕೋತ ಒಳಗೋದ. ಯಾಕೆ ಏನಾಯ್ತು ಯವ್ವ, ನಾವು ದಿವಸ ಮಠಕ್ಕೆ ಹಾಕಿದ್ವಲ್ಲ, ನಾವು ಗುರುಗಳು ನಮ್ಮ ಮನೆ ಕಡೆಗೆ ಬರಾಕತ್ತಾರ ಯವ್ವ. ಆ ತಾಯಿ ಏನ್ ಮಾಡತ್ತಿದ್, ರೊಟ್ಟಿ ಮಾಡಾಕತ್ತಿತ್ತು. ಗಂಡ ಹೊಲಕ್ಕೆ ಹೋಗೋ ಬುತ್ತಿ ಕಟ್ಟಿಸಲ ರೊಟ್ಟಿ ಟಪ ಬಡಿಯಾಕ್ತಿದ್ರು. ಯವ್ವಾ ಗುರುಗಳು ಬಂದ್ರ ಓಡ್ಕೋತ ಹಂಗೆ ಹಿಟ್ಟಿನ ಕೈ ತಗೊಂಡು ಓಡ್ಕೋತ ಬಂದು ಬರೋಟೆ ಗುರುಗಳು ಹಿಂಗೆ ಸಾಷ್ಟಾಂಗ ಹಾಕಿಬಿಟ್ಲ, ಹಂಗೆ ಹೊರಸಲಿಂದ ಸಾಷ್ಟಾಂಗ
ಹೇಳ ಯಾರ ಯಪ್ಪ ಬುದ್ಧಿ ನಾ 8 ದಿವ್ಸ ಆಯ್ತು ಮಠಕ್ಕೆ ಬರಾಕತ್ತೀನಿ, ತಮ್ಮ ದರ್ಶನ ಆಗಿಲ್ಲ. ಈಗ ಆಗೈತ್ಲ, ಏನ್ ಬೇಕು? ನನಗ ದೀಕ್ಷಾ ಬೇಕ್ರಿ ಅಪ್ಪ ರೀ. ದೀಕ್ಷಾ ಬೇಕಾ? ಯಾದ್ ತಲೆ ಮೇಲೆ ಕೈ ಇಟ್ರು. ಹೇಳ್ರಿ ಎಲ್ಲಾರು, ಕೈ ಮುಗಿರಿ, ಎಲ್ಲಾರು ಕೈ ಮುಗಿರಿ. ಕೈ ಮುಗಿರಿ, ನಾನು ತಲೆ ಮೇಲೆ ಕೈ ಇಡಕ್ ಬರ್ತಾಳಕಿ. ಎಲ್ಲಾರು ಹೇಳ್ರಿ, ಬಸವ 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 ಬಸವ. ಇದೇ ಮಹಾಮಂತ್ರ ತಾಯಿ. ಈ ಮಂತ್ರವನ್ನು ಅನ್ಕೋತ ಹೋಗು. ರೊಟ್ಟಿ ಮಾಡಾಗೂ ಇದೇ ಮಂತ್ರ, ಹೆಂಡಕಸ್ ಮಾಡಾಗೂ ಇದೇ ಮಂತ್ರ, ಕಸ ತೆಗಿಯಾಗೂ ಇದೇ ಮಂತ್ರ, ಮಲ್ಕೊಂಡ್ರು ಇದೇ ಮಂತ್ರ, ಗಂಡನ ಜೋಡಿ ಜಳ ತೆಗಿಯಾಕತ್ರು ಇದೇ ಮಂತ್ರ. ಏನ್ ಮಾಡಾಕತ್ರು ಏನ್ ಅನ್ಬೇಕು? ಬಸವ ಬಸವ. ಸಿಟ್ಟು ಬಂತಂದ್ರ ಬಸವ ಬಸವ ಅನ್ರಿ, ಸಂತೋಷ ಬಸವ ಅನ್ರಿ, ಪರವಾಗಿಲ್ಲ. ಹೊಟ್ಟೆ ಏನ್ ಅನ್ಬೇಕು? ಬಸವನೇ ಅನ್ನಬೇಕು. ಅದಕ್ಕೆ ನಮ್ಗೆ ಅತನಿ ಮಹಾಶಿವಯೋಗಿಗಳು, ಬಸವಾದಿ ಶಿವಶರಣರ ಕಾಲದಿಂದ ಅತನಿ ಶಿವಯೋಗಿಗಳು ಕೊಟ್ಟಂತ ಮಂತ್ರ ಯಾವುದು? ಬಸವ ಮಂತ್ರ. ಅದಕ್ಕೆ ನಾವು ಈ ಮಂತ್ರವನ್ನ ಅನ್ಕೋತ ಹೋಗುವು. ಇಲ್ಲಿವರೆಗೂ ಈ ಅಕ್ಕ ಮಹಾದೇವಿ ತಾಯಿಗೆ ದೀಕ್ಷೆ ಆಯ್ತು. ದೀಕ್ಷೆ ಆಗಿ ಅಕ್ಕ ಮಹಾದೇವಿ ತಾಯಿಯವರಿಗೆ ಅಕ್ಷರಾಭ್ಯಾಸ ಆರಂಭ ಆಯ್ತು. ದೀಕ್ಷೆ ಮುಗಿದ ಮೇಲೆ ಏನಾಕೈತಿ? ಅಕ್ಷರಾಭ್ಯಾಸ ಆರಂಭ ಆಕೈತಿ. ಬುದ್ಧಿ ದಯ ಮಾಡಿಸ್ರಿ. ಅಕ್ಷರಾಭ್ಯಾಸ ಆರಂಭ ಆಕೈತಿ. ಆ ಅಕ್ಷರಾಭ್ಯಾಸವನ್ನ ಗುರುಗಳು ನಾಳೆಯಿಂದ ಅಕ್ಕ ಮಹಾದೇವಿ ತಾಯಿಗೆ ನಡೆಸಿಕೊಡ್ತಾರ. ಅದಕ್ಕೆ ನಮ್ಮ ಗುಳೆದ ಗುಡ್ಡ ಅಪ್ಪಗಳು ಬರಾಕ್ತಾರ. ಎಲ್ಲಾರು ಹೇಳ್ರಿ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದಯಮಾಡ್ಸ್ರಿ ಬುದ್ಧಿ, ಸಂತೋಷ ಆಯ್ತು. ಬರ್ರಿ ಬರ್ರಿ. ಕೂತ್ಕೊಳ್ಳಿ. ಕುಂದ್ರಬೇಕಾದ್ರೆ ಮಾತಾಡ್ಬೇಕ್ರೆ. ಪರಮ ಪೂಜ್ಯ ಅಪ್ಪಗಳು ಬಂದಾರ, ಗುಳೆದ ಗುಡಿಯಿಂದ ಅಷ್ಟು ದೂರದಿಂದ ಬಂದಾರ ಅಪ್ಪವರು. ಅದಕ್ಕೆ ಇವತ್ತಿಗೆ ಈ ಪ್ರವಚನವನ್ನು ಮಂಗಲ ಮಾಡೋಣ. ಇನ್ನು ಪರಮ ಪೂಜ್ಯರಿಂದ ಆಶೀರ್ವಚನವನ್ನು ಪಡೆದು ಮುಂದಿನ ಕಾರ್ಯಕ್ರಮಗಳನ್ನು ಕಮಿಟಿಯವರು ನಡೆಸಿಕೊಡ್ತಾರೆ. ಎಲ್ಲರಿಗೂ ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ.